ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಿಮಗೆ ತಿಳಿದಿರುವ ಹಾಗೆ ನಾವು ಒಂದು ಹೊಸ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈಗ ಮುಂಬರುವ ಜೂನ್ 2026ರ UGC ನೆಟ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗ್ಲಿ ಅಂತ ನಾನು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಫಸ್ಟ್ ಚಾಪ್ಟರ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಫಸ್ಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ದಿಸ್ ಇಸ್ ದ ಪಾರ್ಟ್ 2 ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಓಕೆನಾ? ಸೊ ನಾನು ನಿಮಗೆ ಹೇಳಿರುವ ಹಾಗೆ ಇಲ್ಲಿ ನಾನು ನಿಮಗೆ ಕ್ವಶನ್ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡಿಸ್ತಾ ಹೋಗ್ತೇನೆ. ಇದೇ ರೀತಿಯ ಕ್ವಶನ್ಸ್ ಪ್ರೀವಿಯಸ್ ಇಯರ್ಲಿ ಕೇಳಿರುವಂತಹ ಕ್ವಶನ್ಸ್, ಮಾಡೆಲ್ ಕ್ವಶನ್ಸ್ ಒಂದು ಮಾಕ್ ಟೆಸ್ಟ್ ನಮ್ಮ ಜಟಾಯು ಕರಿಯರ್ ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಆ ಒಂದು ಮಾಕ್ ಟೆಸ್ಟ್ ಅನ್ನು ನೀವು ಅಟೆಂಡ್ ಆಗಬೇಕು. ಯಾಕಂದ್ರೆ ನಿಮ್ಮ ನಾಲೆಜ್ ಅನ್ನ ಅಲ್ಲಿ ನೀವು ಟೆಸ್ಟ್ ಮಾಡ್ಕೊಳ್ಬಹುದು. ಅದೇ ರೀತಿ ಒಂದು ರಿಸ್ಟ್ರಿಕ್ಟೆಡ್ ಟೈಮ್ ಅಲ್ಲಿ ನೀವು ಯಾವ ರೀತಿ ಆನ್ಸರ್ ಮಾಡ್ತೀರಾ, ಯಾವ ರೀತಿಯ ಮಿಸ್ಟೇಕ್ಸ್ ಮಾಡುವಂತ ಚಾನ್ಸಸ್ ಇದೆ ಅನ್ನೋದನ್ನ ನೀವು ವೆರಿಫೈ ಮಾಡ್ಕೊಳ್ಬಹುದು. ಓಕೆನಾ? ಸೊ ವಿದೌಟ್ ಫರ್ದರ್ ಡಿಲೇ ನಾವು ಕ್ವಶನ್ ನಂಬರ್ 31 ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಟ್ರೇಡ್ ಬ್ಯಾರಿಯರ್ಸ್. ಓಕೆನಾ? ನಿನ್ನೆಯಿಂದ ನಾವು ಎಷ್ಟು ಕ್ವಶನ್ಸ್ ಅನ್ನ ನೋಡಿದ್ವಿ. ಟ್ರೇಡ್ ಬ್ಯಾರಿಯರ್ಸ್, ಅದೇ ರೀತಿ ಟ್ರೇಡ್ ಬ್ಯಾರಿಯರ್ಸ್ ಅಂತ ಬಂದಾಗ ಟ್ಯಾರಿಫ್ ಅಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅನ್ನುವಂತಹ ಬ್ಯಾರಿಯರ್ಸ್ ಬರುತ್ತೆ ಅಂತ. ಓಕೆನಾ? ಸೊ ನಿಮ್ಮ UGC ನೆಟ್ ಎಕ್ಸಾಮ್ ಅಲ್ಲಿ, ಅದೇ ರೀತಿ ಕೆಸೆಟ್ ಎಕ್ಸಾಮ್ ಅಲ್ಲಿ ಯಾವ ರೀತಿಯ ಕ್ವಶನ್ಸ್ ಬರುತ್ತೆ? ಮ್ಯಾಚ್ ದ ಫಾಲೋವಿಂಗ್ ಇರ್ಬೋದು, ಅಸರ್ಷನ್ ರೀಸನಿಂಗ್ ಇರ್ಬೋದು, ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ ಇರ್ಬೋದು, ಸಿಂಪಲ್ MCQs ಇರ್ಬೋದು. ಆ ಎಲ್ಲ ರೀತಿಯ ಕ್ವಶನ್ಸ್ ಪ್ಯಾಟರ್ನ್ಸ್ ನಾನು ಇಲ್ಲಿ ಆಡ್ ಮಾಡಿದ್ದೀನಿ. ಸೊ ದ ಕ್ವಶನ್ ನಂಬರ್ 31 ಈಸ್ ಟ್ಯಾರಿಫ್ ಬ್ಯಾರಿಯರ್ಸ್, ಇಂಪೋರ್ಟ್ ಕೋಟಾ, ಎಂಬಾಗೋ, ಲೈಸೆನ್ಸಿಂಗ್ ಅನ್ನುವಂಥ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಕಡೆಗೆ ಮ್ಯಾಚ್ ಅನ್ನ ಕೊಟ್ಟಿದ್ದಾರೆ. ಕ್ವಾಂಟಿಟಿ ರೆಸ್ಟ್ರಿಕ್ಷನ್ಸ್, ಟ್ಯಾಕ್ಸ್ ಆನ್ ಇಂಪೋರ್ಟ್ಸ್, ಕಂಪ್ಲೀಟ್ ಬ್ಯಾನ್, ಪರ್ಮಿಷನ್ ಫಾರ್ ಇಂಪೋರ್ಟ್ಸ್ ಅಂತ. ಓಕೆನಾ? ಈಗ ನಿಮಗೆ ಪ್ರತಿಯೊಂದರ ಮೀನಿಂಗ್ ಗೊತ್ತಿರಬೇಕು. ಆ ಮ್ಯಾಚ್ ಅನ್ನು ನೀವು ಮಾಡಬೇಕು. ABCD, ಎಗೆ ಯಾವುದು ಮ್ಯಾಚ್ ಆಗತ್ತೆ, ಬಿಗೆ ಯಾವುದು ಮ್ಯಾಚ್ ಆಗತ್ತೆ, ನೀವು ರಫ್ ಅಲ್ಲಿ ಬರೀಬೇಕು. ಆ ಮ್ಯಾಚ್ ಇರುವಂತಹ ಆಪ್ಷನ್ ನ ಟಿಕ್ ಮಾಡಬೇಕು. ಓಕೆನಾ? ಟ್ಯಾರಿಫ್ ಬ್ಯಾರಿಯರ್ ಅಂದ್ರೆ ಏನು? ಟ್ಯಾರಿಫ್ ಬ್ಯಾರಿಯರ್ ಅಂದ್ರೆ ನೋಡಿ, ಕ್ವಾಂಟಿಟಿ ಮೇಲಿನ ರೆಸ್ಟ್ರಿಕ್ಷನ್, ಟ್ಯಾಕ್ಸ್ ಟ್ಯಾಕ್ಸ್ ಆನ್ ಇಂಪೋರ್ಟ್ಸ್, ಕಂಪ್ಲೀಟ್ ಬ್ಯಾನ್ ಅಥವಾ ಪರ್ಮಿಷನ್ ಫಾರ್ ಇಂಪೋರ್ಟ್ಸ್. ನೋಡಿ, ಟ್ಯಾರಿಫ್ ಅಂತ ಬಂದಾಗ ಟ್ಯಾಕ್ಸ್ ಆನ್ ಇಂಪೋರ್ಟ್ಸ್, ಇಂಪೋರ್ಟ್ ಮೇಲೆ ಹಾಕುವಂತಹ ಟ್ಯಾಕ್ಸ್ ಅನ್ನ ಟ್ಯಾರಿಫ್ ಅಂತ ಕರಿತೀವಿ. ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಇಂಪೋರ್ಟ್ ಕೋಟಾ ಅಂದ್ರೆ ಏನು? ಕ್ವಾಂಟಿಟಿಯನ್ನ ರೆಸ್ಟ್ರಿಕ್ಟ್ ಮಾಡೋದು. ಇದೊಂದು ನಾನ್ ಟ್ಯಾರಿಫ್ ಬ್ಯಾರಿಯರ್ ಆಗಿದೆ ಅಂತ ಹೇಳಿದೆ ನಿಮ್ಗೆ. ನೀವು ಹಿಂದಿನ ವಿಡಿಯೋನ ನೋಡಿರ್ಲಿಲ್ಲ ಅಂದ್ರೆ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಒಂದು ಲಿಂಕ್ ಅನ್ನ ಹಾಕ್ತಾ ಇದ್ದೇನೆ. ಆ ವಿಡಿಯೋನ ನೋಡ್ಕೊಂಡು ಬರಬೇಕು. ಯಾಕಂದ್ರೆ ಮುಂದಿನ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡುವಾಗ ಹಿಂದಿನ ರೆಫರೆನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಓಕೆ? ಇಂಪೋರ್ಟ್ ಕೋಟಾ ಅಂದ್ರೆ ಕ್ವಾಂಟಿಟಿ ರೆಸ್ಟ್ರಿಕ್ಷನ್ಸ್ ಆಗಿರುತ್ತೆ. ಎಂಬಾಗೋ ಅಂದ್ರೆ ಏನು ಗೊತ್ತಾ? ಒಂದು ಕಂಟ್ರಿಯ ಜೊತೆಗೆ ಟ್ರೇಡ್ ಮಾಡೋದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿರ್ತಾರೆ. ಓಕೆ? ಕಂಪ್ಲೀಟ್ ಬ್ಯಾನ್ ಆನ್ ಟ್ರೇಡ್. ಓಕೆ? ದೆನ್ ಲೈಸೆನ್ಸಿಂಗ್ ಅಂದ್ರೆ ಏನು? ಲೈಸೆನ್ಸಿಂಗ್ ಅಂದ್ರೆ ಪರ್ಮಿಷನ್ ಫಾರ್ ಇಂಪೋರ್ಟ್ಸ್. ಓಕೆನಾ? ಇಂಪೋರ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡೋದನ್ನ ಲೈಸೆನ್ಸಿಂಗ್ ಅಂತಾರೆ. ಹಾಗಾದ್ರೆ ಎಗೆ ಯಾವ್ದು ಮ್ಯಾಚ್ ಆಗುತ್ತೆ? 2. ಓಕೆ? ಟ್ಯಾರಿಫ್ ಬ್ಯಾರಿಯರ್ಸ್ ಅಂದ್ರೆ ಏನು? ಟ್ಯಾಕ್ಸ್ ಆನ್ ಇಂಪೋರ್ಟ್ಸ್ ಅಂತ ಅರ್ಥ. ಇಂಪೋರ್ಟ್ ಕೋಟಾ ಅಂದ್ರೆ ಕ್ವಾಂಟಿಟಿ ರೆಸ್ಟ್ರಿಕ್ಷನ್ಸ್ ಅಂತ ಅರ್ಥ. ಎಂಬಾಗೋ ಅಂದ್ರೆ ಕಂಪ್ಲೀಟ್ ಬ್ಯಾನ್ ಅಂತ ಅರ್ಥ. ಅದೇ ರೀತಿ ಲೈಸೆನ್ಸಿಂಗ್ ಅಂದ್ರೆ ಪರ್ಮಿಷನ್ ಫಾರ್ ಇಂಪೋರ್ಟ್ಸ್ ಅಂತ ಅರ್ಥ. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ನಾವು ಕ್ವಶನ್ ನಂಬರ್ 32 ಅನ್ನ ನೋಡಬೇಕು. ಓಕೆನಾ? LPG ಅಂಡ್ ಡಿಸ್ಇನ್ವೆಸ್ಟ್ಮೆಂಟ್ ಬಂದಿದೆ. ಅಗೇನ್ ನೋಡಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂಡ್ ಡಿಸ್ಇನ್ವೆಸ್ಟ್ಮೆಂಟ್ 2015 ಕೇಳಿರುವಂತ ಪ್ರಶ್ನೆ. ಲಿಬರಲೈಸೇಷನ್ ಅಂದ್ರೆ ಏನು? ಸೇಲ್ ಆಫ್ PSU ಶೇರ್ಸ್. ಲಿಬರಲೈಸೇಷನ್ ಅಂದ್ರೆ ಏನು ಹೇಳಿ? ರಿಮೂವಲ್ ಆಫ್ ರಿಸ್ಟ್ರಿಕ್ಷನ್ಸ್, ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್, ರೆಡ್ಯೂಸ್ಡ್ ಗವರ್ಮೆಂಟ್ ಓನರ್ಶಿಪ್. ನೋಡಿ, ಲಿಬರಲೈಸೇಷನ್ ಅಂತ ಬಂದಾಗ ರಿಸ್ಟ್ರಿಕ್ಷನ್ಸ್ ಅನ್ನ ರಿಮೂವ್ ಮಾಡೋದು, ರಿಮೂವಲ್ ಆಫ್ ರೆಸ್ಟ್ರಿಕ್ಷನ್ಸ್. ಹೌದಾ? ಪ್ರೈವೇಟೈಸೇಷನ್ ಅಂದ್ರೆ ಏನ್ ಹೇಳಿ? ಪ್ರೈವೇಟೈಸೇಷನ್ ಅಂತ ಬಂದಾಗ ಸೇಲ್ ಆಫ್ PSU ಶೇರ್ಸ್ ಅಥವಾ ರಿಮೂವಲ್ ಆಫ್ ರಿಸ್ಟ್ರಿಕ್ಷನ್ಸ್ ಅಂತ ಈಗ ಆಲ್ರೆಡಿ ಮ್ಯಾಚ್ ಆಯ್ತು. ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ ಅಥವಾ ರೆಡ್ಯೂಸ್ಡ್ ಗವರ್ಮೆಂಟ್ ಓನರ್ಶಿಪ್. ನೋಡಿ, ಪ್ರೈವೇಟೈಸೇಷನ್ ಅಂದ್ರೆ ಏನು? ರೆಡ್ಯೂಸ್ಡ್ ಗವರ್ಮೆಂಟ್ ಓನರ್ಶಿಪ್, ಗವರ್ಮೆಂಟಿನ ಓನರ್ಶಿಪ್ ಅನ್ನ ರೆಡ್ಯೂಸ್ ಮಾಡೋದು ಅಂತ ಅರ್ಥ. ಗ್ಲೋಬಲೈಸೇಷನ್ ಅಂದ್ರೆ ಏನ್ ಹೇಳಿ? ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ ಆಗುತ್ತೆ ಗ್ಲೋಬಲೈಸೇಷನ್ ಅಲ್ಲಿ. ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? PSU ಶೇರ್ಸ್ ಅನ್ನ ಸೇಲ್ ಮಾಡೋದು. ಓಕೆನಾ? ಡಿಸ್ಇನ್ವೆಸ್ಟ್ಮೆಂಟ್ ಅನ್ನೋದು ಪ್ರೈವೇಟೈಸೇಷನ್ ಒಂದು ಮಾರ್ಗವಾಗಿದೆ. ಓಕೆನಾ? ಸೊ ದೀಸ್ ಆರ್ ದ ಮ್ಯಾಚಸ್. ಸೊ ಎಗೆ ಏನ್ ಮ್ಯಾಚ್ ಆಗುತ್ತೆ? ಲಿಬರಲೈಸೇಷನ್ ಅಂದ್ರೆ ರಿಮೂವಲ್ ಆಫ್ ರೆಸ್ಟ್ರಿಕ್ಷನ್, ಪ್ರೈವೇಟೈಸೇಷನ್ ಅಂದ್ರೆ ರೆಡ್ಯೂಸ್ಡ್ ಗವರ್ಮೆಂಟ್ ಓನರ್ಶಿಪ್, ಗ್ಲೋಬಲೈಸೇಷನ್ ಅಂದ್ರೆ ಏನು? ಇಂಟಿಗ್ರೇಷನಲ್ ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್, ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಸೇಲ್ ಆಫ್ PSU ಶೇರ್ಸ್. ಈ ಮ್ಯಾಚ್ ಇರುವಂತಹ ಕೋಡ್ ಯಾವುದು? ಎ. ಓಕೆನಾ? ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್.
ಮುಂದೆ ನೋಡಿ ಕ್ವಶನ್ ನಂಬರ್ 33. ಕ್ವಶನ್ ನಂಬರ್ 33 ಏನ್ ಹೇಳ್ತಾ ಇದೆ ನೋಡಿ, ಸ್ಟ್ಯಾಂಡರ್ಡೈಸೇಷನ್ ಮಾರ್ಕ್ಸ್. ಓಕೆ, ISI ಮಾರ್ಕ್, ಆಗ್ ಮಾರ್ಕ್, ಹಾಲ್ ಮಾರ್ಕ್ ಅಂಡ್ FPO ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಈಗ ಪ್ರಾಡಕ್ಟ್ಸಿನ ಒಂದು ಕ್ವಾಲಿಟಿಯನ್ನು ನಾವು ಈ ಮಾರ್ಕ್ಸ್ ಮೇಲೆ ಡಿಸೈಡ್ ಮಾಡ್ತೀವಿ. ಓಕೆನಾ? ಹೀಗಾಗಿ ISI ಮಾರ್ಕ್ ಅನ್ನ ಯಾವುದಕ್ಕೆ ಹಾಕ್ತಾರೆ? ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗೆ ಹಾಕ್ತಾರೆ. ಆಗ್ ಮಾರ್ಕ್ ಅಂದ್ರೆ ಏನು? ಅಗ್ರಿಕಲ್ಚರ್ ಮಾರ್ಕ್. ಓಕೆನಾ? ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ಹಾಕುವಂತ ಮಾರ್ಕ್. ಹಾಲ್ ಮಾರ್ಕ್ ಅನ್ನ ಗೋಲ್ಡ್ಗೆ ಹಾಕ್ತಾರೆ, ಗೋಲ್ಡ್ ಪ್ಯೂರಿಟಿ ಸರ್ಟಿಫಿಕೇಶನ್. FPO ಅಂದ್ರೆ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ಗೆ. ಓಕೆನಾ? ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ಗೆ ಏನಿದೆ FPO ಅನ್ನ ಹಾಕ್ತಾರೆ. ಈಗ ನಮ್ಗೇನ್ ಗೊತ್ತಿರಬೇಕು ಹೇಳಿ, ವಾಟ್ ಆರ್ ದ ಫುಲ್ ಫಾರ್ಮ್ಸ್ ಆಫ್ ದೀಸ್ ಮಾರ್ಕ್ಸ್ ಅಂತ ಕೂಡ ಗೊತ್ತಿರಬೇಕು. ಅರ್ಥ ಆಗ್ತಾ ಇದೆಯಾ? ಎಸ್. ಸೊ ISI ಅಂದ್ರೆ ಏನು? ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್. ಓಕೆನಾ? ಅದೇ ರೀತಿ ಎಗ್ಮಾರ್ಕ್ ಅಂದ್ರೆ ಏನು? ಅಗ್ರಿಕಲ್ಚರ್ ಮಾರ್ಕೆಟಿಂಗ್. ಹಾಲ್ಮಾರ್ಕ್ ಅಂದ್ರೆ ಇದೊಂದು ಗೋಲ್ಡ್ ಜ್ಯುವೆಲ್ರಿ ಪ್ಯೂರಿಟಿ ಸರ್ಟಿಫಿಕೇಶನ್. ಅದೇ ರೀತಿ FPO ಅಂದ್ರೆ ಫ್ರೂಟ್ ಪ್ರಾಡಕ್ಟ್ ಆರ್ಡರ್ ಸರ್ಟಿಫಿಕೇಶನ್ ರಿಲೇಟೆಡ್ ಟು ಪ್ರೊಸೆಸ್ಡ್ ಫ್ರೂಟ್ ಪ್ರಾಡಕ್ಟ್ಸ್ ಅಂಡ್ ಫುಡ್ ಐಟಮ್ಸ್. ಸೊ ಈ ಒಂದು ಐಟಮ್ಸ್ ಯಾವ ಯಾವ ಐಟಮ್ಸ್ಗೆ ಯಾವ ಮಾರ್ಕ್ಸ್ ಅನ್ನ ಹಾಕ್ತಾರೆ ಅಂತ. ಎಸ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗೆ ISI, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ಎಗ್ಮಾರ್ಕ್ ಅಂಡ್ ಹಾಲ್ಮಾರ್ಕ್ ಅನ್ನ ಗೋಲ್ಡ್ ಪ್ಯೂರಿಟಿಗೆ, FPO ಅನ್ನ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ಗೆ ಅಂತ ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಕ್ವಶನ್ ನಂಬರ್ 34 ಏನ್ ಹೇಳ್ತಾ ಇದೆ ನೋಡಿ, ಅಗೇನ್ ದ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್. ಈಗ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಅನ್ನ ನಾವು ನೋಡ್ತಾ ಇದೀವಿ. WTO ಅಗ್ರಿಮೆಂಟ್ಸ್ ಅಲ್ಲಿ ಬೇರೆ ಬೇರೆ ರೀತಿಯ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಬಂದಾಗ, ಟ್ರೇಡ್ ಅಂದ್ರೆ ಓನ್ಲಿ ಗೂಡ್ಸ್ ಅಲ್ಲಿ ಇರತ್ತಾ? ಇಲ್ಲ, ಅದು ಸರ್ವಿಸಸ್ ಅಲ್ಲಿ ಇರ್ಬೋದು, ಅಗ್ರಿಕಲ್ಚರ್ ರಿಲೇಟೆಡ್ ಇರ್ಬೋದು, ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇರ್ಬೋದು. ಅವುಗಳಿಗೆಲ್ಲ ಬೇರೆ ಬೇರೆ ರೀತಿಯ ಅಗ್ರಿಮೆಂಟ್ಸ್ ಅನ್ನ WTO ಅಂತ ನಾವು ನೋಡ್ತೀವಿ. ಸೊ ಟ್ರಿಪ್ಸ್ ಅಂದ್ರೆ ಏನ್ ಹೇಳಿ? ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಓಕೆನಾ? ಅದೇ ರೀತಿ ಟ್ರಿಮ್ಸ್ ಅಂದ್ರೆ ಏನು? ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೇಜರ್ಸ್ ಅಂತ. ಓಕೆ, ದೆನ್ ಗ್ಯಾಟ್ಸ್ ಅಂದ್ರೆ ಏನು? ಜನರಲ್ ಅಗ್ರಿಮೆಂಟ್ಸ್ ಆನ್ ಟ್ರೇಡ್ ಇನ್ ಸರ್ವಿಸಸ್ ಅಂತ. ಓಕೆ, AOA ಅಂದ್ರೆ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್. ಸೊ ಈ ಒಂದು ಫುಲ್ ಫಾರ್ಮ್ಸ್ ನಿಮ್ಗೆ ಯಾವಾಗಲೂ ಗೊತ್ತಿರಬೇಕು. ಎಸ್, ಟ್ರಿಪ್ಸ್ ಇನ ಫುಲ್ ಫಾರ್ಮ್ ನಾನು ಈಗ ಜಸ್ಟ್ ನಿಮ್ಗೆ ಹೇಳಿದೆ, ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಸೊ ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ಒಂದು ಕೇರನ್ನು ತೆಗೆದುಕೊಳ್ಳುತ್ತೆ. ಎಸ್, ಸೊ WTO ಅಂಡರ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ರೆ, ಲೈಕ್ ಪೇಟೆಂಟ್ಸ್, ಕಾಪಿರೈಟ್, ಟ್ರೇಡ್ ಮಾರ್ಕ್ಸ್, ಅದರ ಜವಾಬ್ದಾರಿ ಟ್ರಿಪ್ಸ್ ಆಗಿರುತ್ತೆ. ಟ್ರಿಮ್ಸ್ ಅಂತ ಬಂದಾಗ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೇಜರ್ಸ್ ಅಂದ್ರೆ ಇಟ್ ಡೀಲ್ಸ್ ವಿತ್ ಇನ್ವೆಸ್ಟ್ಮೆಂಟ್ ರೂಲ್ಸ್ ಅಫೆಕ್ಟಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್. ಇನ್ವೆಸ್ಟ್ಮೆಂಟ್ಗೆ ರಿಲೇಟೆಡ್ ರೂಲ್ಸ್ ಏನಿರುತ್ತಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಅವುಗಳನ್ನ ಮ್ಯಾನೇಜ್ ಮಾಡುವಂತಹ ಒಂದು ಕೆಲಸ ಟ್ರಿಮ್ಸ್ ಆಗಿರುತ್ತೆ. ಗ್ಯಾಟ್ಸ್ ಅಂತ ಬಂದಾಗ ಜನರಲ್ ಅಗ್ರಿಮೆಂಟ್ಸ್ ಆನ್ ಟ್ರೇಡ್ ಇನ್ ಸರ್ವಿಸಸ್. ಓಕೆನಾ? ಸರ್ವಿಸ್ ರಿಲೇಟೆಡ್, ಸರ್ವಿಸ್ ಅಂದಾಗ ಬ್ಯಾಂಕಿಂಗ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಟೆಲಿಕಮ್ಯುನಿಕೇಶನ್, ಎಜುಕೇಶನ್, ದೀಸ್ ಆರ್ ದ ಸರ್ವಿಸಸ್. AOA ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್. ಓಕೆನಾ? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಇದು ಮ್ಯಾನೇಜ್ ಮಾಡುತ್ತೆ. ಸೊ ವಿಚ್ ಇಸ್ ದ ಕರೆಕ್ಟ್ ಮ್ಯಾಚ್? ಟ್ರಿಪ್ಸ್ ಅಂತ ಬಂದಾಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದ್ರೆ ಎಗೆ 2 ಮ್ಯಾಚ್ ಆಗುತ್ತೆ, ಬಿಗೆ ಇನ್ವೆಸ್ಟ್ಮೆಂಟ್ ಮೇಜರ್ಸ್ ಟ್ರಿಮ್ಸ್ ಅಂದ್ರೆ, ಗ್ಯಾಟ್ಸ್ ಅಂದ್ರೆ ಸರ್ವಿಸಸ್. ಓಕೆನಾ? ಟ್ರೇಡ್ ಇನ್ ಸರ್ವಿಸಸ್. ಸಿಗೆ 3 ಮ್ಯಾಚ್ ಆಗುತ್ತೆ, AOAಗೆ ಅಗ್ರಿಕಲ್ಚರ್, ಡಿಗೆ 4 ಮ್ಯಾಚ್ ಆಗುತ್ತೆ. ಸೊ A is the correct match. Okay, then ಕ್ವಶನ್ ನಂಬರ್ 35 ನೋಡಿ, ಕನ್ಸ್ಯೂಮರ್ಸ್ಗೆ ಇರುವಂತಹ ರೈಟ್ಸ್ ಅಲ್ಲಿ ಯಾವ ಯಾವ ರೈಟ್ಸ್ ಬರುತ್ತೆ? ರೈಟ್ ಟು ಸೇಫ್ಟಿ, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಚೂಸ್, ರೈಟ್ ಟು ರಿಡ್ರೆಸಲ್. ಓಕೆನಾ? ಈಗ ರೈಟ್ ಟು ಸೇಫ್ಟಿ ಅಂದ್ರೆ ಏನು? ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಹಜಾರ್ಡಸ್ ಗೂಡ್ಸ್ ಅಂತ. ಹೌದಾ? ಅದೇ ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಏನು? ಎಕ್ಸೆಸ್ ಟು ಪ್ರಾಡಕ್ಟ್ ಇನ್ಫಾರ್ಮೇಶನ್, ಪ್ರಾಡಕ್ಟ್ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ಳೋದು ಅಂತ. ರೈಟ್ ಟು ಚೂಸ್ ಅಂದ್ರೆ ಏನು? ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇರುತ್ತೆ, ಅದರಲ್ಲಿ ಯಾವ ಪ್ರಾಡಕ್ಟ್ ಬೇಕೋ ಅದನ್ನ ಚೂಸ್ ಮಾಡೋದು ಅಂತ. ರೈಟ್ ಟು ರಿಡ್ರೆಸಲ್ ಅಂದ್ರೆ ಏನು? ಕಾಂಪೆನ್ಸೇಷನ್ ಅನ್ನ ಪಡೆದುಕೊಳ್ಳುವಂತಹ ಅಧಿಕಾರ ಅಂತ. ಸೊ ಅಗೇನ್, ರೈಟ್ ಟು ಸೇಫ್ಟಿ ಅಂದ್ರೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಹಜಾರ್ಡಸ್ ಗೂಡ್ಸ್. ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಎಕ್ಸೆಸ್ ಟು ಪ್ರೊಡಕ್ಟ್ ಇನ್ಫಾರ್ಮೇಶನ್. ರೈಟ್ ಟು ಚೂಸ್ ಅಂದ್ರೆ ವೆರೈಟಿ ಆಫ್ ಗೂಡ್ಸ್. ರೈಟ್ ಟು ರಿಡ್ರೆಸಲ್ ಅಂದ್ರೆ ಕಾಂಪೆನ್ಸೇಷನ್ ಫಾರ್ ಗ್ರಿವೆನ್ಸಸ್. ಓಕೆನಾ? ಸೊ ಈ 4 ಮ್ಯಾಚ್ ಕರೆಕ್ಟ್ ಆಗಿದೆ. A ಇಸ್ ದ ಕರೆಕ್ಟ್ ಆನ್ಸರ್. ಪ್ರತಿ ಸಲ ಏನೇ ಕರೆಕ್ಟ್ ಇರುತ್ತಾ ಮ್ಯಾಮ್? ಇಲ್ಲ, ಇಲ್ಲಿ ಎಗೆ 2 ಮ್ಯಾಚ್ ಇದೆ, ಬಿಗೆ 1 ಮ್ಯಾಚ್ ಇದೆ, ಸಿಗೆ 3 ಮ್ಯಾಚ್ ಇದೆ, ಡಿಗೆ 4 ಮ್ಯಾಚ್ ಇದೆ. ಈ ರೀತಿ ಯಾವ ಕೋಡ್ಗೆ ಕೊಟ್ಟಿರ್ತಾರೆ, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 2017 ನವೆಂಬರ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಎನ್ವಿರಾನ್ಮೆಂಟ್ ಅಲ್ಲಿ ಬರುವಂತಹ ಬೇರೆ ಬೇರೆ ಎನ್ವಿರಾನ್ಮೆಂಟಲ್ ಕಂಪೋನೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಅವುಗಳ ಒಂದು ಮೀನಿಂಗ್ ಅನ್ನ, ಡೆಮೋಗ್ರಫಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ ಕಂಪೋನೆಂಟ್ಸ್ ಬರುತ್ತೆ ಅದನ್ನ ನಾವು ಮ್ಯಾಚ್ ಮಾಡಬೇಕು. ಹಾಗೆ ಡೆಮೋಗ್ರಫಿಕ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು? ಡೆಮೋಗ್ರಫಿಕ್ ಸ್ಟಡಿ ಅಂದ್ರೆ ಏನು? ಸ್ಟಡಿ ಅಬೌಟ್ ದ ಪಾಪ್ಯುಲೇಷನ್ ಅನ್ಬೋದು. ಓಕೆನಾ? ಸೊ ಪಾಪ್ಯುಲೇಷನ್ ಕಂಪೋಸಿಷನ್ ಅನ್ನ ಸ್ಟಡಿ ಮಾಡೋದು ಡೆಮೋಗ್ರಫಿಕ್ ಎನ್ವಿರಾನ್ಮೆಂಟ್. ದೆನ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂದ್ರೆ ಏನು? ರಿಸರ್ಚ್ ಅಂಡ್ ಇನೋವೇಷನ್.
ಲೀಗಲ್ ಎನ್ವಿರಾನ್ಮೆಂಟ್ ಅಂದ್ರೆ ಲಾ ಅಂಡ್ ರೆಗ್ಯುಲೇಷನ್, ಇಕನಾಮಿಕ್ ಎನ್ವಿರಾನ್ಮೆಂಟ್ ಅಂದ್ರೆ ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್. ಓಕೆನಾ, 4 ಮ್ಯಾಚ್ ಮಾಡಬೇಕು. ಅಗೇನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ಎಗೆ 2 ಬರುತ್ತೆ. ಡೆಮೋಗ್ರಫಿಕ್ ಎನ್ವಿರಾನ್ಮೆಂಟ್ ಅಂದ್ರೆ ಪಾಪ್ಯುಲೇಷನ್ ಕಂಪೋಸಿಷನ್, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂದ್ರೆ ರಿಸರ್ಚ್ ಅಂಡ್ ಇನೋವೇಷನ್, ಲೀಗಲ್ ಎನ್ವಿರಾನ್ಮೆಂಟ್ ಅಂದ್ರೆ laws and regulations, and economic environment ಅಂದ್ರೆ income and employment. ಓಕೆನಾ, then what is the next question? ಇಕನಾಮಿಕ್ ಸಿಸ್ಟಮ್ಸ್. ಓಕೆನಾ, ಇಕನಾಮಿಕ್ ಸಿಸ್ಟಮ್, ಇಕನಾಮಿಕ್ ಎನ್ವಿರಾನ್ಮೆಂಟ್ ಅನ್ನು ತುಂಬಾ ನೀವು ಫೋಕಸ್ಡ್ ಆಗಿ ಓದಬೇಕು ಅಂತ ಹೇಳಿದ್ದೆ. ಕೀ ಕಂಪೋನೆಂಟ್ಸ್ ಅಂತ ಒಂದು ವಿಡಿಯೋ ಮಾಡಿದೀನಿ, ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಅದರಲ್ಲಿ ನಾನು ವಿಚ್ ಆರ್ ದ ಕೀ ಕಾನ್ಸೆಪ್ಟ್ಸ್ ಆಫ್ 7 ಚಾಪ್ಟರ್ಸ್. ಈಗ ಇರುವಂತಹ ಲಿಮಿಟೆಡ್ ಟೈಮ್ ಅಲ್ಲಿ 7 ಚಾಪ್ಟರ್ಸ್ ಯಾವ ಯಾವ ಕೀ ಕಂಪೋನೆಂಟ್ಸ್ ಅನ್ನು ನೀವು ಓದಬೇಕು ಅನ್ನೋದನ್ನ ನಾನು ಹೇಳಿದೀನಿ. ಓಕೆನಾ, ಅದರಲ್ಲಿ ನಾನು ನಿಮ್ಗೆ ಹೇಳಿದೆ ಇಕನಾಮಿಕ್ ಸಿಸ್ಟಮ್ ಅಂತ ಬಂದಾಗ ಕ್ಯಾಪಿಟಲಿಸಮ್, ಸೋಷಿಯಲಿಸಮ್, ಮಿಕ್ಸ್ಡ್ ಇಕನಾಮಿ, ಕಮ್ಯುನಿಸಮ್ ಅಂತ. ಓಕೆನಾ, ಸೊ ಕ್ಯಾಪಿಟಲಿಸಮ್ ಏನನ್ನ ಹೇಳುತ್ತೆ? ಸ್ಟೇಟ್ ಓನರ್ಶಿಪ್ ಅನ್ನ ಹೇಳುತ್ತಾ? ಪ್ರಾಫಿಟ್ ಮೋಟಿವ್ ಅನ್ನ ಹೇಳುತ್ತಾ? ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ ಮಿಕ್ಸ್ಚರ್ ಇರುತ್ತಾ? ಕ್ಲಾಸ್ಲೆಸ್ ಸೊಸೈಟಿ ಇರುತ್ತಾ? ನೋಡಿ, ಕ್ಯಾಪಿಟಲಿಸಮ್ ಅಂದ್ರೆ ಏನು? ಅಲ್ಲಿ ಪ್ರಾಫಿಟಿಗೆ ಫೋಕಸ್ ಮಾಡ್ತಾ ಇರ್ತಾರೆ, ಪ್ರಾಫಿಟ್ ಮೋಟಿವ್ ಇರುತ್ತೆ. ಸೋಷಿಯಲಿಸಮ್ ಅಂತ ಬಂದಾಗ ಸ್ಟೇಟ್ ಓನರ್ಶಿಪ್ ಅಂದ್ರೆ ಗವರ್ಮೆಂಟಿನ ಇಂಟರ್ಫಿಯರೆನ್ಸ್ ಜಾಸ್ತಿ ಇರುತ್ತೆ. ಓಕೆನಾ, ಯಾವ್ದ್ರಲ್ಲಿ? ಸೋಷಿಯಲಿಸಮ್ ಅಲ್ಲಿ. ಮಿಕ್ಸ್ಡ್ ಇಕನಾಮಿ ಅಂದ್ರೆ ಪಬ್ಲಿಕ್ ಮತ್ತೆ ಪ್ರೈವೇಟ್ ಎರಡೂ ಮಿಕ್ಸ್ಚರ್ ಇರುತ್ತೆ. ಕಮ್ಯುನಿಸಮ್ ಅಂದ್ರೆ ಏನ್ ಹೇಳಿ? ಕಮ್ಯುನಿಸಮ್ ಅಲ್ಲಿ ಕ್ಲಾಸ್ಲೆಸ್ ಸೊಸೈಟಿ ಅಂದ್ರೆ ಎಲ್ಲ ಒಂದು ಕಮ್ಯುನಿಸಮ್ ಅಲ್ಲಿ ಎಲ್ಲ ಆಸ್ತಿಯ ಮೇಲೆ ಗವರ್ಮೆಂಟಿನ ಅಧಿಕಾರ ಇದ್ದ ಹಾಗೆ ಅಲ್ಲಿ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಅಂತ ಇಲ್ಲ. ಯಾಕಂದ್ರೆ ಆಲ್ ದ ಪ್ರಾಪರ್ಟೀಸ್ ಓನ್ಡ್ ಬೈ ದ ಗವರ್ಮೆಂಟ್ ಅಂತ ನಾವು ನೋಡ್ತೀವಿ. ಓಕೆನಾ, ಮುಂದೆ ಕ್ವಶನ್ ನಂಬರ್ 38 ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಬಂತು ನೋಡಿ ಇವಾಗ. ಓಕೆ, ಇಲ್ಲಿವರೆಗೆ ಏನೇನು ನೋಡಿದ್ವಿ? MCQ ಟೈಪ್ ನೋಡಿದ್ವಿ, ಮ್ಯಾಚ್ ದ ಫಾಲೋವಿಂಗ್ ನೋಡಿದ್ವಿ, ಅಸರ್ಷನ್ ರೀಸನಿಂಗ್ ನೋಡಿದ್ವಿ. ಆಯ್ತಾ, ಇವಾಗ ನಾವು ನೋಡ್ತಾ ಇರೋದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ 4 ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿರ್ತಾರೆ. ಕೆಲವೊಂದು ಸಲ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರ್ಬೋದು, ಕೆಲವೊಂದ್ಸಲ ಎಲ್ಲ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿರ್ಬೋದು, ಕೆಲವೊಂದ್ಸಲ 1 and 2 and 4 ಕರೆಕ್ಟ್ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಯಾವುದು ಕರೆಕ್ಟ್ ಅಂತ ನೀವು ಟಿಕ್ ಮಾಡಬೇಕು. WTO ಫಂಕ್ಷನ್ಸ್ ಬಗ್ಗೆ ಕ್ವಶನ್ ಇದೆ, 2017ರಲ್ಲಿ ಕೇಳಿರುವಂತಹ ಕ್ವಶನ್ ನೋಡಿ. WTO ಪ್ರಮೋಟ್ಸ್ ಮಲ್ಟಿಲ್ಯಾಟರಲ್ ಟ್ರೇಡ್. WTO ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇದು ಮಲ್ಟಿಲ್ಯಾಟರಲ್ ಟ್ರೇಡ್ ಅಂದ್ರೆ ಬೇರೆ ಬೇರೆ ದೇಶಗಳ ಮಧ್ಯೆ ಟ್ರೇಡ್ ಅನ್ನ ಪ್ರಮೋಟ್ ಮಾಡುತ್ತೆ, ನಿಜ. WTO ಸೆಟಲ್ಸ್ ಟ್ರೇಡ್ ಡಿಸ್ಪ್ಯೂಟ್ಸ್ ಅಮಂಗ್ ದ ನೇಷನ್ಸ್. ಟ್ರೇಡ್ ಮಾಡುವಾಗ ಏನಾದ್ರೂ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂದ್ರೆ, ಏನಾದ್ರೂ ಜಗಳಗಳು ಬಂದ್ರೆ ಅದನ್ನ ಬಗೆಹರಿಸುತ್ತೆ. WTO ರೆಗ್ಯುಲೇಟ್ಸ್ ಎಕ್ಸ್ಚೇಂಜ್ ರೇಟ್ಸ್ ಆಫ್ ದ ಮೆಂಬರ್ ಕಂಟ್ರೀಸ್. ಇದು WTO ಎಕ್ಸ್ಚೇಂಜ್ ರೇಟ್ಸ್ ಅನ್ನ ಮ್ಯಾನೇಜ್ ಮಾಡತ್ತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಕ್ಸ್ಚೇಂಜ್ ರೇಟ್, WTO ಡಸ್ ನಾಟ್ ರೆಗ್ಯುಲೇಟ್ ಎಕ್ಸ್ಚೇಂಜ್ ರೇಟ್, ದ್ಯಾಟ್ ರೋಲ್ ಬಿಲಾಂಗ್ಸ್ ಟು IMF ಅಂಡ್ ಸೆಂಟ್ರಲ್ ಬ್ಯಾಂಕ್ಸ್. ನೋಡಿ, ಈ ಒಂದು ಎಕ್ಸ್ಚೇಂಜ್ ರೇಟ್ಸ್ ಅನ್ನೋದು ಸೆಂಟ್ರಲ್ ಬ್ಯಾಂಕ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಂಟ್ರಲ್ ಬ್ಯಾಂಕ್ಗಳು ಎಕ್ಸ್ಚೇಂಜ್ ರೇಟ್ಸ್ ಅಂದ್ರೆ ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದೇ ರೀತಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇವುಗಳ ಒಂದು ಫಂಕ್ಷನ್ಸ್ ಅಲ್ಲಿ ಬರುತ್ತೆ. ಅದು WTO ಫಂಕ್ಷನ್ಸ್ ಅಂತ ಬಂದಾಗ ಬೇರೆ ಬೇರೆ ದೇಶಗಳ ಮಧ್ಯದ ಬಿಸ್ನೆಸ್ ಅನ್ನ ಮಾನಿಟರ್ ಮಾಡೋದು, ಅವುಗಳ ಮಧ್ಯೆ ಡಿಸ್ಪ್ಯೂಟ್ ಆಗದೆ ಇರೋದನ್ನ ನೋಡ್ಬೋದು, ಡಿಸ್ಪ್ಯೂಟ್ ಆದ್ರೆ ಅದನ್ನ ಬಗೆಹರಿಸೋದು, ಇದು ಬರುತ್ತೆ. ಅದೇ ರೀತಿ WTO ರೆಡ್ಯೂಸಸ್ ಟ್ಯಾರಿಫ್ ಬ್ಯಾರಿಯರ್ಸ್. WTO ಏನ್ ಮಾಡುತ್ತೆ ಹೇಳಿ? ರಿಸ್ಟ್ರಿಕ್ಷನ್ಸ್ ನ ಕಡಿಮೆ ಮಾಡೋದಕ್ಕೆ, ಟ್ಯಾರಿಫ್ಸ್ ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಇದು ಕರೆಕ್ಟ್ ಇದೆ. ಸೊ 1 is true, 2 is true, 4 is true. ಅಂದ್ರೆ ಯಾವ ಆಪ್ಷನ್ ಅಲ್ಲಿ 1, 2 and 4 only ಅಂತ ಕೊಟ್ಟಿದ್ದಾರೆ, ಆ ಆಪ್ಷನ್ ನೀವು ಟಿಕ್ ಮಾಡಬೇಕು. ಆ ಆಪ್ಷನ್ ಯಾವುದು ಹೇಳಿ? ಎ. ಅರ್ಥ ಆಯ್ತಾ? ಎಸ್. ದೆನ್ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 39 ಇಕನಾಮಿಕ್ ಎನ್ವಿರಾನ್ಮೆಂಟ್ ಮೇಲೆ ಕ್ವಶನ್ ಇದೆ. ಡಿಸೆಂಬರ್ 2018 ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ ಇದೆ ನೋಡಿ. ಇನ್ಫ್ಲೇಷನ್ ಅಫೆಕ್ಟ್ಸ್ ದ ಪರ್ಚೇಸಿಂಗ್ ಪವರ್. ಇನ್ಫ್ಲೇಷನ್ ಇಂದ ಏನಾಗುತ್ತೆ ಹೇಳಿ? ಪರ್ಚೇಸಿಂಗ್ ಪವರ್ ಕಡಿಮೆ ಆಗುತ್ತೆ, ಯಾಕಂದ್ರೆ ವಸ್ತುಗಳೆಲ್ಲ ಜಾಸ್ತಿ ದುಬಾರಿ ಆಗುತ್ತೆ. ಎಸ್, ಫಸ್ಟ್ ಸೆಂಟೆನ್ಸ್ ಕರೆಕ್ಟ್ ಆಗಿದೆ. ಇಂಟ್ರೆಸ್ಟ್ ರೇಟ್ ಇಸ್ ಪಾರ್ಟ್ ಆಫ್ ಇಕನಾಮಿಕ್ ಎನ್ವಿರಾನ್ಮೆಂಟ್. ಎಸ್, ಇಂಟ್ರೆಸ್ಟ್ ರೇಟ್ ಅನ್ನೋದು ಇಕನಾಮಿಕ್ ಎನ್ವಿರಾನ್ಮೆಂಟ್ ನ ಪಾರ್ಟ್ ಆಗಿದೆ, ನಿಜ. ಕಲ್ಚರ್ ಈಸ್ ಅನ್ ಇಕನಾಮಿಕ್ ಫ್ಯಾಕ್ಟರ್. ನೋ, ಕಲ್ಚರ್ ಅನ್ನೋದು ಇಕನಾಮಿಕ್ ಫ್ಯಾಕ್ಟರ್ ಅಲ್ಲ, ಇದೊಂದು ಸೋಷಿಯಲ್ ಫ್ಯಾಕ್ಟರ್ ಆಗಿದೆ. ಓಕೆನಾ, ದೆನ್ ಫಿಸ್ಕಲ್ ಪಾಲಿಸಿ ಅಫೆಕ್ಟ್ ದ ಬಿಸ್ನೆಸ್ ಆಪರೇಷನ್ಸ್. ಫಿಸ್ಕಲ್ ಪಾಲಿಸಿ ಅಂದ್ರೆ ಟ್ಯಾಕ್ಸ್ ಪಾಲಿಸಿ, ಇದು ಬಿಸ್ನೆಸ್ ಅನ್ನ ಅಫೆಕ್ಟ್ ಮಾಡುತ್ತಾ? ಎಸ್. ಓಕೆನಾ, ಸೊ ವಿಚ್ ಆರ್ ದ ಟ್ರೂ? 1, 2 and 4 ಕರೆಕ್ಟ್ ಇದೆ. ಸೊ ಎ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆನಾ, ದೆನ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ನಂಬರ್ 40 ಮೈಕ್ರೋ ಎನ್ವಿರಾನ್ಮೆಂಟ್ ಮೇಲೆ ಕ್ವಶನ್ ಇದೆ ನೋಡಿ. ಜೂನ್ 2019 customers are the part of micro environment. Yes, customers are the part of micro environment. Then suppliers directly affect the production activity. ಹೌದು, ಯಾಕಂದ್ರೆ ಸಪ್ಲೈಯರ್ಸ್ ಇಂದ ಏನಾಗುತ್ತೆ ಅಂದ್ರೆ ಪ್ರೊಡಕ್ಷನ್ ಒಂದು ಇನ್ಪುಟ್ಸ್ ಇನ ಕಾಸ್ಟ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಕಾಂಪಿಟೇಟರ್ಸ್ ಆರ್ ದ ಪಾರ್ಟ್ ಆಫ್ ಮೈಕ್ರೋ ಎನ್ವಿರಾನ್ಮೆಂಟ್. ನೋ, ಕಾಂಪಿಟೇಟರ್ಸ್ ಆರ್ ದ ಪಾರ್ಟ್ ಆಫ್ ಮೈಕ್ರೋ ಎನ್ವಿರಾನ್ಮೆಂಟ್. ದೆನ್ ಎಂಪ್ಲಾಯೀಸ್ ಇನ್ಫ್ಲೂಯೆನ್ಸ್ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್. ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಮೇಲೆ ಎಂಪ್ಲಾಯೀಸ್ ಪರಿಣಾಮ ಬೀರ್ತಾರಾ? ಹೌದು, ಎಂಪ್ಲಾಯೀಸ್ ಈ ಒಂದು
ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮವನ್ನು ಬೀರ್ತಾರೆ. ಸೊ 1, 2 ಮತ್ತು 4 ಕರೆಕ್ಟ್ ಆನ್ಸರ್ ಇದೆ. ನೋಡಿ ಜಾಸ್ತಿ ಕ್ವಶನ್ಸ್ ಮ್ಯಾಮ್ ಏನೇ ಕರೆಕ್ಟ್ ಆಪ್ಷನ್ ಬರ್ತಾ ಇದೆಯಲ್ಲ, ನೋಡಿ ಇಲ್ಲಿ ನಿಮ್ಗೆ ಏನೇ ಕರೆಕ್ಟ್ ಆಪ್ಷನ್ ಇರಬಹುದು, ಆದ್ರೆ 1, 2 ಅಂಡ್ 4 ಇಲ್ಲಿ ಸಿ ಅಲ್ಲಿ ಕೊಟ್ರೆ ಸಿ ಕರೆಕ್ಟ್ ಆನ್ಸರ್ ಆಗ್ತಾ ಇತ್ತು. ಯಾವ ಸೆಂಟೆನ್ಸಸ್ ಕರೆಕ್ಟ್ ಕ್ವಶನ್ ಅನ್ನ ಹೇಗೆ ಅನಲೈಸ್ ಮಾಡ್ತಾ ಇದೀವಿ ಅದನ್ನ ನೋಡಿ, ಯಾವ ಆಪ್ಷನ್ ಕರೆಕ್ಟ್ ಆನ್ಸರ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆನಾ? ದೆನ್ ಕ್ವಶನ್ ನಂಬರ್ 41, ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಓಕೆನಾ? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಸ್ ಅ ಡೈನಾಮಿಕ್ ಇನ್ ನೇಚರ್. ಡೈನಾಮಿಕ್ ಅಂದ್ರೆ ಏನ್ ಹೇಳಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ, ಸ್ಟಾಟಿಕ್ ಆಗಿಲ್ಲ. ಓಕೆ, ಕರೆಕ್ಟ್ ಆಗಿದೆ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಫೆಕ್ಟ್ಸ್ ಆಲ್ ಬಿಸ್ನೆಸ್ ಫಾರ್ಮ್ಸ್ ಈಕ್ವಲಿ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ನೋದು ಎಲ್ಲ ಫಾರ್ಮ್ಸ್ ಅನ್ನ ಈಕ್ವಲಿ ಇಫೆಕ್ಟ್ ಮಾಡುತ್ತಾ? ನೋಡಿ, ಇದರಲ್ಲಿ ಡಿಫ್ರೆಂಟ್ ಫಾರ್ಮ್ಸ್ ಆರ್ ಅಫೆಕ್ಟೆಡ್ ಡಿಫ್ರೆಂಟ್ಲಿ. ಯಾಕೆಂದ್ರೆ ಅದರಲ್ಲಿ ಮೈಕ್ರೋ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಬೇರೆ ಇದೆ, ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಬೇರೆ ಇದೆ. ಅದೇ ರೀತಿ ನಿಮ್ಮ ಬಿಸ್ನೆಸ್ಸಿನ ಸೈಜ್ ಏನು, ನಿಮ್ಮ ಬಿಸ್ನೆಸ್ಸಿನ ಸ್ಟ್ರಾಟಜಿ ಏನು, ಅದರ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಅಂದ್ರೆ ಈಗ ಕೆಲವೊಂದು ಇಂಡಸ್ಟ್ರೀಸ್ ಇನ್ಫ್ಲೇಷನ್ ಇಂದ ಪರಿಣಾಮ ಬೀರದೇ ಇರಬಹುದು. ಎಸ್, ಕೆಲವೊಂದು ಇಂಡಸ್ಟ್ರೀಸ್ಗೆ ಪೊಲಿಟಿಕಲ್ ಎನ್ವಿರಾನ್ಮೆಂಟಿನ ಏರಿಳಿತ ಪರಿಣಾಮ ಬೀರದೇ ಇರಬಹುದು. ಹಾಗೆ ಓಕೆ, ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಫೆಕ್ಟ್ಸ್ ಬಿಸ್ನೆಸ್ ಫಾರ್ಮ್ಸ್ ಈಕ್ವಲಿನಾ? ಅಲ್ಲ. ಓಕೆನಾ? ಸೊ ಸೆಕೆಂಡ್ ಇಸ್ ನಾಟ್ ಕರೆಕ್ಟ್ ಆನ್ಸರ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್ಸ್ ಬೋತ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಹೌದಾ? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನ್ಸರ್ಟನಿಟಿ ಇನ್ಕ್ರೀಸಸ್ ಮ್ಯಾನೇಜರಿಯಲ್ ಚಾಲೆಂಜಸ್. ಅಂದ್ರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ಆಗುತ್ತಿರುವಂತಹ ಅನ್ಸರ್ಟನಿಟಿ ಮ್ಯಾನೇಜರಿಗೆ ಒಂದು ಚಾಲೆಂಜ್ ಅನ್ನ, ಸವಾಲನ್ನ ಹಾಕುತ್ತೆ. ಹೌದು. ಸೊ ಒಂದು ಕರೆಕ್ಟ್, 3 is correct, 4 is correct. So 1, 3 and 4 ಇರುವಂತ ಆಪ್ಷನ್ ಯಾವುದು? 1, 3 and 4 ಇರುವಂತ ಆಪ್ಷನ್ ಅಗೇನ್ ಎ. ನೋಡಿ, ಇವಾಗ 1, 3 and 4 ಕರೆಕ್ಟ್ ಇದೆ, ಇದು ಆಪ್ಷನ್ ಎ ಅಲ್ಲೇ ಕೊಟ್ಟಿದ್ದಾರೆ ಅಂತ ಇದನ್ನ ನಾವು ಕರೆಕ್ಟ್ ಆಪ್ಷನ್ ಅಂತ ಟಿಕ್ ಮಾಡ್ತಾ ಇದ್ದೀವಿ. ಎಸ್. ದೆನ್ ಕ್ವಶನ್ ನಂಬರ್ 42 ಅಂತ ಬಂದಾಗ ನೀತಿ ಆಯೋಗ ಮೇಲೆ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ನೋಡಿ, ನೀತಿ ಆಯೋಗ ರೀಪ್ಲೇಸ್ಡ್ ಪ್ಲಾನಿಂಗ್ ಕಮಿಷನ್. ಓಕೆನಾ? ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ನೀತಿ ಆಯೋಗ? ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ನೀತಿ ಆಯೋಗ ಏನ್ ಮಾಡುತ್ತೆ ಹೇಳಿ, ಈ ಒಂದು ಪ್ಲಾನಿಂಗ್ ಕಮಿಷನ್ ಯಾವುದು ಪಂಚವಾರ್ಷಿಕ ಯೋಜನೆಗಳನ್ನ ರೂಪಿಸ್ತಾ ಇತ್ತು ಅದನ್ನ ರಿಪ್ಲೇಸ್ ಮಾಡುತ್ತೆ. ನಿಜ. ಪ್ಲಾನಿಂಗ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1950. ಹೌದು, ಪ್ಲಾನಿಂಗ್ ಕಮಿಷನ್ ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಹೇಳಿ? 1950 ಅಲ್ಲಿ. ನೀತಿ ಆಯೋಗ ಫಾಲೋಸ್ ಕೋಆಪರೇಟಿವ್ ಫೆಡರಲಿಸಂ ಅಪ್ರೋಚ್. ಓಕೆನಾ? ಈ ಒಂದು ನೀತಿ ಆಯೋಗ ಏನ್ ಮಾಡುತ್ತೆ ಅಂದ್ರೆ ಕೋಆಪರೇಟಿವ್ ಫೆಡರಲಿಸಂ ಅನ್ನ ಫಾಲೋ ಮಾಡುತ್ತೆ. ಓಕೆನಾ? ನಾವು ವಾಟ್ ಡು ಯು ಮೀನ್ ಬೈ ಕೋಆಪರೇಟಿವ್ ಫೆಡರಲಿಸಂ ಅದು ನಿಮಗೆ ಗೊತ್ತಿರಬೇಕು. ಇವಾಗ ನೋಡಿ, ಯಾವುದೋ ಒಂದು ಪಾಲಿಸಿ ಫ್ರೇಮ್ ಆಗ್ಬೇಕಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಎರಡರ ಒಂದು ಸಹಭಾಗಿತ್ವವನ್ನ ಹೊಂದಿದ್ರೆ ಅದನ್ನ ಕೋಆಪರೇಟಿವ್ ಫೆಡರಲಿಸಂ ಅಂತ ನಾವು ಕರಿತೀವಿ. ಸೊ ನೀತಿ ಆಯೋಗ ಫಾಲೋಸ್ ಕೋಆಪರೇಟಿವ್ ಫೆಡರಲಿಸಂ ಅಪ್ರೋಚ್ ಅನ್ನೋದು ನಿಜ. ಯಾಕಂದ್ರೆ ನೀತಿ ಆಯೋಗ ಪ್ರಮೋಟ್ಸ್ ಕೋಆಪರೇಟಿವ್ ಫೆಡರಲಿಸಂ. ಯಾಕೆ? ಇದು ಸ್ಟೇಟ್ ಅನ್ನ ಕೂಡ ಪಾಲಿಸಿ ಮೇಕಿಂಗ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳುತ್ತೆ. ಪ್ಲಾನಿಂಗ್ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿನಾ? ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿನಾ ಅಂತ ಕೇಳಿದಾಗ ನೋಡಿ, ಇವಾಗ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಏನು ಅಂದ್ರೆ ನಿಮಗೆ ಗೊತ್ತಿರಬೇಕು. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಏನು? ಕ್ರಿಯೇಟೆಡ್ ಬೈ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಸಂವಿಧಾನದಲ್ಲಿ ಅದರ ಬಗ್ಗೆ ಉಲ್ಲೇಖ ಇರಬೇಕು, ಅದರಲ್ಲಿ ನಾವು ಅದನ್ನ ಕ್ರಿಯೇಟ್ ಮಾಡಿರ್ಬೇಕು ಸಂವಿಧಾನದಲ್ಲಿ. ಓಕೆನಾ? ಕ್ರಿಯೇಟೆಡ್ ಬೈ ಕಾನ್ಸ್ಟಿಟ್ಯೂಷನ್, ಅದನ್ನ ನಾವೇನಂತೀವಿ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ನಾವು. ಅದೇ ರೀತಿ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಹೇಳ್ತಾರೆ. ಸ್ಟ್ಯಾಟ್ಯೂಟರಿ ಬಾಡಿ ಅಂದ್ರೆ ಏನು? ಒಂದು ಆಕ್ಟ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿ ಆ ಒಂದು ಆಯೋಗ ಅಥವಾ ಆ ಒಂದು ಸಂಸ್ಥೆ ಜಾರಿಗೆ ಬಂದಿದ್ರೆ ಅಥವಾ ಕ್ರಿಯೇಟ್ ಆಗಿದ್ರೆ. ಓಕೆನಾ? ಫಾರ್ ಎಕ್ಸಾಂಪಲ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ಅಡಿಯಲ್ಲಿ ಜಾರಿಗೆ ಬಂತು. ಹಾಗೆ ಓಕೆ. ಇವಾಗ ಇದೊಂದು ಎಕ್ಸಿಕ್ಯೂಟಿವ್ ಬಾಡಿ ಆಗಿದೆ. ಯಾವುದು? ನೀತಿ ಆಯೋಗ. ಎಕ್ಸಿಕ್ಯೂಟಿವ್ ಬಾಡಿ ಅಂದ್ರೆ ಏನು? ಸೆಂಟ್ರಲ್ ಗವರ್ಮೆಂಟ್ ಒಂದು ಆರ್ಡರ್ ಅನ್ನ ಅಥವಾ ರೆಸಲ್ಯೂಷನ್ ಅನ್ನ ಪಾಸ್ ಮಾಡ್ತು, ಆ ರೆಸಲ್ಯೂಷನ್ ಅಥವಾ ಆರ್ಡರ್ ಬೇಸ್ಡ್ ಮೇಲೆ ನೀತಿ ಆಯೋಗ ಸ್ಥಾಪನೆ ಆಗುತ್ತೆ. ಸೊ ಕ್ರಿಯೇಟೆಡ್ ಬೈ ಗವರ್ಮೆಂಟ್ ಆರ್ಡರ್ ಇಂದ ಅಥವಾ ರೆಸಲ್ಯೂಷನ್ ಇಂದ ಪಾಸ್ ಆಗಿರೋದಕ್ಕೆ ನಾವು ಏನಂತ ಕರಿತೀವಿ? ಎಕ್ಸಿಕ್ಯೂಟಿವ್ ಬಾಡಿ. ಸೊ ಆಲ್ವೇಸ್ ರಿಮೆಂಬರ್, ಕಾನ್ಸ್ಟಿಟ್ಯೂಷನಲ್ ಬಾಡಿ ಕ್ರಿಯೇಟೆಡ್ ಬೈ ಕಾನ್ಸ್ಟಿಟ್ಯೂಷನ್, ಸ್ಟ್ಯಾಟ್ಯೂಟರಿ ಬಾಡಿ ಕ್ರಿಯೇಟೆಡ್ ಬೈ an act, and executive body created by government order or resolution. ಓಕೆನಾ? ಸೊ ನೀತಿ ಆಯೋಗ ಅನ್ನೋದು ಒಂದು ಎಕ್ಸಿಕ್ಯೂಟಿವ್ ಬಾಡಿ ಆಗಿದೆ. ಸೊ 1, 2 and 3 ಕರೆಕ್ಟ್ ಇದೆ, 4 ಅಲ್ಲ. ಸೊ 1, 2 and 3 ಓನ್ಲಿ ಇರುವಂತ ಆಪ್ಷನ್ ಅನ್ನ ಏನ್ ಮಾಡ್ಬೇಕು ಹೇಳಿ? ಸೆಲೆಕ್ಟ್ ಮಾಡಬೇಕು. ಪ್ಲಾನಿಂಗ್ ಕಮಿಷನ್ ವಾಸ್ ನೈದರ್ ಅ ಕಾನ್ಸ್ಟಿಟ್ಯೂಷನ್ ನಾರ್ ಅ ಸ್ಟ್ಯಾಟ್ಯೂಟರಿ ಬಾಡಿ. ದಿಸ್ ವಾಸ್ ಅ ಎಕ್ಸಿಕ್ಯೂಟಿವ್ ಬಾಡಿ. ಅಂಡರ್ಸ್ಟುಡ್? ದೆನ್ ಕ್ವಶನ್ ನಂಬರ್ 43, ಫಾರಿನ್ ಟ್ರೇಡ್ ಪಾಲಿಸಿ ಬಗ್ಗೆ ಕೇಳ್ತಾ ಇದ್ದಾರೆ. ನವೆಂಬರ್ 2020 ಕೇಳಿರುವಂತಹ ಪ್ರಶ್ನೆ. ಫಾರಿನ್ ಟ್ರೇಡ್ ಪಾಲಿಸಿ ಪ್ರಮೋಟ್ಸ್ ಎಕ್ಸ್ಪೋರ್ಟ್ಸ್. ಫಾರಿನ್ ಟ್ರೇಡ್ ಪಾಲಿಸಿ ಏನ್ ಮಾಡುತ್ತೆ ನೋಡಿ? ಎಕ್ಸ್ಪೋರ್ಟ್ಸ್ ನ ಪ್ರಮೋಟ್ ಮಾಡುತ್ತೆ. ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್ ಎನ್ಕರೇಜ್ ಇಂಟರ್ನಲ್ ಕಾಂಪಿಟೇಟಿವ್ನೆಸ್. ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್ ಇಂದ ಏನಾಗುತ್ತೆ? ಇಂಟರ್ನಲ್ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗುತ್ತೆ. ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ಸ್ ಕಂಪ್ಲೀಟ್ಲಿ ಎಲಿಮಿನೇಟ್ ದ ಇಂಪೋರ್ಟ್ಸ್. ನೋಡಿ, ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು? ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಲ್ಲ, ಅದರ ಬದಲಾಗಿ ನಮ್ಮ ದೇಶದಲ್ಲಿನೇ ಪ್ರೊಡಕ್ಷನ್ ಮಾಡೋದು.
ಅದರಿಂದ ಇಂಪೋರ್ಟ್ಸ್ ಕಂಪ್ಲೀಟ್ಲಿ ಎಲಿಮಿನೇಟ್ ಆಗತ್ತಾ? ಇಲ್ಲ, ಇದು ತಪ್ಪು. ಓಕೆ, ಎಕ್ಸಿಮ್ ಪಾಲಿಸಿ ರೆಗ್ಯುಲೇಟ್ಸ್ ಇಂಟರ್ನ್ಯಾಷನಲ್ ಟ್ರೇಡ್. ಎಕ್ಸಿಮ್ ಪಾಲಿಸಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ ಅನ್ನೋದು ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಹೌದು. ಸೊ 1, 2 ಮತ್ತು 4 ಕರೆಕ್ಟ್ ಇದೆ. 3 ಏನಿದೆಯಲ್ಲ ಇದು ಕರೆಕ್ಟ್ ಇಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ಎ. ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ರೆಡ್ಯೂಸಸ್ ಡಿಪೆಂಡೆನ್ಸಿ. ಇಂಪೋರ್ಟ್ ಡಿಪೆಂಡೆನ್ಸಿಯನ್ನ ರಿಡ್ಯೂಸ್ ಮಾಡುತ್ತೆ, ಆದ್ರೆ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ದೆನ್ ಕ್ವಶನ್ ನಂಬರ್ 44, ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ. ನೋಡಿ, ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಬಂದಾಗ ಟ್ರೇಡ್ ಥಿಯರೀಸ್ ಮೇಲೆ ತುಂಬಾ ಕ್ವಶನ್ಸ್ ಅನ್ನ ಕೇಳ್ತಾರೆ. ಓಕೆನಾ? ಇದರಲ್ಲಿ ನಿಮಗೆ ಟ್ರೆಡಿಷನಲ್ ಮತ್ತೆ ಕ್ಲಾಸಿಕಲ್ ಅಂಡ್ ನಿಯೋ ಕ್ಲಾಸಿಕಲ್ ಥಿಯರೀಸ್ ಅಂತ ಬರುತ್ತೆ. ಓಕೆನಾ? ಅದನ್ನ ಟ್ರೆಡಿಷನಲ್ ಅಂಡ್ ಮಾಡರ್ನ್ ಥಿಯರೀಸ್ ಅಂತ ಕೂಡ ಕರೀತಾರೆ. ಆ ಕ್ವಶನ್ಸ್ ನಿಮಗೆ ಗೊತ್ತಿರಬೇಕು. ಓಕೆನಾ? ನೋಡಿ, ಮೊದಲನೇದಾಗಿ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಮೇಲೆ 2012ರಲ್ಲಿ ಕೇಳಿರುವಂತಹ ಪ್ರಶ್ನೆ. who who propounded the theory of absolute cost advantage? Absolute cost advantage ಥಿಯರಿಯನ್ನ ಯಾರು ಡೆವಲಪ್ ಮಾಡಿದ್ದಾರೆ? ಡೇವಿಡ್ ರಿಕಾರ್ಡೋ, ಆಡಮ್ ಸ್ಮಿತ್, ಹೆಕ್ಸ್ಚರ್ and Ohlin. ಓಕೆನಾ? ಆಡಮ್ ಸ್ಮಿತ್ introduced the theory of absolute cost advantage, emphasizing specialization and international trade efficiency. ಅಂದ್ರೆ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಏನ್ ಹೇಳುತ್ತೆ? ಯಾವ ಪ್ರಾಡಕ್ಟಿನ ಪ್ರೊಡಕ್ಷನ್ ಅಲ್ಲಿ ನಾವು ಎಫಿಷಿಯನ್ಸಿನ ಹೊಂದಿದ್ದೀವಿ ಅದನ್ನ ಪ್ರೊಡ್ಯೂಸ್ ಮಾಡಬೇಕು, ಆಗ ನಮಗೆ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಸಿಗತ್ತೆ ಅಂತ. ಇದನ್ನ ಡೆವಲಪ್ ಮಾಡಿರೋರು ಆಡಮ್ ಸ್ಮಿತ್. ಓಕೆನಾ? ದೆನ್ ನೋಡಿ, ಎಲ್ಲ ಥಿಯರೀಸ್ ಬಗ್ಗೆ, ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದನ್ನ ಓದ್ಕೊಳ್ಳಿ ಡೀಟೇಲ್ ಆಗಿ. ದೆನ್ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್. ಈ ಥಿಯರಿ ಏನ್ ಹೇಳುತ್ತೆ ಅಂದ್ರೆ, ಅಬ್ಸಲ್ಯೂಟ್ಲಿ ಕಾಸ್ಟ್ ಅಡ್ವಾಂಟೇಜ್ ಇಲ್ಲದೆ ಇರಬಹುದು, ಆದ್ರೆ ಕಂಪ್ಯಾರಿಟಿವ್ಲಿ ಯಾವ ಕಾಸ್ಟ್ ಅಲ್ಲಿ ಅಡ್ವಾಂಟೇಜ್ ಇದೆ ಅದನ್ನ ಪ್ರಿಫರ್ ಮಾಡಿ ಅಂತ. ಯಾಕಂದ್ರೆ ಕೆಲವೊಂದು ಕಂಟ್ರೀಸ್ ಎಲ್ಲ ಅಡ್ವಾಂಟೇಜಸ್ ನ ಹೊಂದಿರುತ್ತೆ, ಕೆಲವೊಂದು ಕಂಟ್ರೀಸ್ ಅಲ್ಲಿ ಯಾವುದೇ ರೀತಿ ಅಡ್ವಾಂಟೇಜ್ ಇಲ್ಲದೆ ಇರಬಹುದು. ಆಗ ನಾವು ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ಗೆ ಹೋಗ್ಬೇಕು ಅಂತ. ಓಕೆನಾ? ದಿಸ್ ವಾಸ್ ಆಸ್ಕ್ಡ್ ಇನ್ 2012 ಅಕಾರ್ಡಿಂಗ್ ಟು ಡೇವಿಡ್ ರಿಕಾರ್ಡೋ. ಅಂದ್ರೆ ಈ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿನ ಕೊಟ್ಟವರು ಯಾರು? ಡೇವಿಡ್ ರಿಕಾರ್ಡೋ. ಇವಾಗ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಆಡಮ್ ಸ್ಮಿತ್, comparative cost advantage David Ricardo. Okay, according to David Ricardo, international trade takes place because of international trade ಯಾಕೆ ಎರಡು ದೇಶಗಳ ಮಧ್ಯೆ ಆಗತ್ತೆ ಅಂದ್ರೆ ಅಲ್ಲಿ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಇದೆ. ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಇರಲೇಬೇಕು ಅಂತ ಇಲ್ಲ. ಓಕೆ, ರಿಕಾರ್ಡೋ ಸ್ಟೇಟ್ಸ್ ದಟ್ ಕಂಟ್ರೀಸ್ ಟ್ರೇಡ್ ಬೇಸ್ಡ್ ಆನ್ ದ ಕಂಪ್ಯಾರಿಟಿವ್ ಎಫಿಷಿಯನ್ಸಿ ಇನ್ ಪ್ರೊಡಕ್ಷನ್. ಕಂಪ್ಯಾರಿಟಿವ್ಲಿ ಯಾವ್ದ್ರಲ್ಲಿ ಎಫಿಷಿಯನ್ಸಿ ಇದೆ ಅದನ್ನ ನೋಡ್ತಾ ಇದ್ದಾರೆ, ನಾಟ್ ಅಬ್ಸಲ್ಯೂಟ್. ಓಕೆನಾ? ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ಹೆಕ್ಸ್ಚರ್ ಓಲಿನ್ ಥಿಯರಿ ಇಸ್ ಬೇಸ್ಡ್ ಆನ್ ಡಿಫರೆನ್ಸ್ ಇನ್. ನೋಡಿ, ಹೆಕ್ಸ್ಚರ್ ಓಲಿನ್ ಥಿಯರಿಯನ್ನ ನಾವು ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ಅಂತ ಕೂಡ ಕರಿತೀವಿ. ನಿಮಗೆ ಏನೇನಂತ ಕ್ವಶನ್ ಕೇಳಬಹುದು? ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ವಾಸ್ ಡೆವಲಪ್ಡ್ ಬೈ ಹೆಕ್ಸ್ಚರ್ ಅಂಡ್ ಓಲಿನ್. ಇದನ್ನ H&O ಥಿಯರಿ ಅಂತ ಕೂಡ ಕರೀತಾರೆ. ಇದರಲ್ಲಿ ಇವರೇನ್ ಹೇಳ್ತಾರೆ ಅಂದ್ರೆ, ಟೆಕ್ನಾಲಜಿ ಬಗ್ಗೆ ಹೇಳ್ತಾರ, ಕನ್ಸ್ಯೂಮರ್ ಪ್ರಿಫರೆನ್ಸ್ ಬಗ್ಗೆ ಹೇಳ್ತಾರ, ಫ್ಯಾಕ್ಟರ್ ಎಂಡೋಮೆಂಟ್ ಬಗ್ಗೆ ಹೇಳ್ತಾರ, ಎನ್ವಿರಾನ್ಮೆಂಟ್, ಗವರ್ಮೆಂಟ್ ಪಾಲಿಸಿ ಬಗ್ಗೆ ಹೇಳ್ತಾರ. ನೋಡಿ, ಫ್ಯಾಕ್ಟರ್ ಎಂಡೋಮೆಂಟ್ ಅಂದ್ರೆ ಏನು? ಪ್ರೊಡಕ್ಷನ್ ಅಲ್ಲಿ ಯೂಸ್ ಆಗ್ತಾ ಇರುವಂತಹ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಯಾವ ದೇಶದ ಹತ್ರ ಯಾವ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಇದೆ ಅದನ್ನ ಅದು ಪ್ರೊಡ್ಯೂಸ್ ಮಾಡಬೇಕು. ಓಕೆ, ಕಂಟ್ರೀಸ್ ಎಕ್ಸ್ಪೋರ್ಟ್ ಗೂಡ್ಸ್ ದಟ್ ಇಂಟೆನ್ಸಿವ್ಲಿ ಯೂಸ್ ಅಬ್ಡೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅಂದ್ರೆ ಈಗ ನನ್ನ ಕಂಟ್ರಿ ಲೇಬರ್ ಇಂಟೆನ್ಸಿವ್ ಕಂಟ್ರಿ ಆಗಿದೆ ಅಂದ್ರೆ ಲೇಬರ್ ಹೆಚ್ಚು ಯೂಸ್ ಮಾಡುವಂತಹ ಪ್ರೊಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ ನಾನು ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳೋದು ಹೆಕ್ಸ್ಚರ್ ಓಲಿನ್ ಥಿಯರಿ. ಓಕೆನಾ? ಅದನ್ನ ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ಅಂತ ಕರೀತಾರೆ. ಓಕೆ, ದೆನ್ ಕ್ವಶನ್ ನಂಬರ್ 47, ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಬಗ್ಗೆ ಕ್ವಶನ್ ಇದೆ. 2013 ಅಲ್ಲಿ ಕೇಳಿದ್ದಾರೆ. ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ವಾಸ್ ಡೆವಲಪ್ಡ್ ಬೈ. ಇದನ್ನ ರೇಮಂಡ್ ವೆರ್ನನ್ ಅವರು ಡೆವಲಪ್ ಮಾಡ್ತಾರೆ. ಈ ಥಿಯರಿ ಏನ್ ಹೇಳುತ್ತೆ ಅಂದ್ರೆ, ಪ್ರಾಡಕ್ಟ್ ಲೈಫ್ ಸೈಕಲ್ ಇದೆ, ಇಂಟ್ರೊಡಕ್ಷನ್, ಗ್ರೋತ್, ಮ್ಯಾಚುರಿಟಿ ಅಂಡ್ ಡಿಕ್ಲೈನ್. ಪ್ರತಿಯೊಂದು ಸ್ಟೇಜ್ ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರಿ ಅನ್ನೋದು ಫಾಲೋ ಮಾಡುತ್ತೆ ಅಂತ. Vernon explained how production location changes during the different product life cycle stages. ಅಂದ್ರೆ ಈ ಡೆವಲಪ್ಡ್ ಕಂಟ್ರೀಸ್ ಏನಿದೆ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದಾದ್ಮೇಲೆ ಅವರು ಬೇರೆ ಕಂಟ್ರೀಸ್ಗೆ ಯಾವ ರೀತಿ ಮೂವ್ ಆಗ್ತಾರೆ ಅನ್ನೋದನ್ನ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಿಸ್ ಥಿಯರಿ ವಾಸ್ ಡೆವಲಪ್ಡ್ ಬೈ ಹೋಮ್? ರೆಮಂಡ್ ವೆರ್ನನ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 48, ನ್ಯೂ ಟ್ರೇಡ್ ಥಿಯರಿ. New trade theory emphasizes role of economies of scale. ಇದನ್ನ ಮಾಡರ್ನ್ ಥಿಯರಿ ಆಫ್ ಇಕನಾಮಿಕ್, ಈಗ ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಾನೂ ಕರಿಬಹುದು. ಮಾಡರ್ನ್ ಥಿಯರಿ ಏನ್ ಹೇಳುತ್ತೆ ಗೊತ್ತಾ? ರೋಲ್ ಆಫ್ ಇಕನಾಮೀಸ್ ಆಫ್ ಸ್ಕೇಲ್ ಅನ್ನ ಹೇಳುತ್ತೆ. ಅಂದ್ರೆ ಯಾವುದೇ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಇರಲಿ, ಸ್ಪೆಷಲೈಸೇಷನ್ ಇರಲಿ, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅನ್ನ ಮಾಡಿದಾಗ ಪರ್ ಯೂನಿಟಿನ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳೋದು ನ್ಯೂ ಟ್ರೇಡ್ ಥಿಯರಿ. ಓಕೆನಾ? ನ್ಯೂ ಟ್ರೇಡ್ ಥಿಯರಿ ಏನನ್ನ ಹೇಳುತ್ತೆ? ರೋಲ್ ಆಫ್ ಇಕನಾಮೀಸ್ ಆಫ್ ಸ್ಕೇಲ್. New trade theory explains trade advantages arising from the economies of scale and network efficiencies. ಅಂದ್ರೆ ನೆಟ್ವರ್ಕ್ ಇಫೆಕ್ಟ್ಸ್ ಏನಿದೆ
ಓಕೆನಾ. ಅದೇ ರೀತಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡಿದಾಗ ಪರ್ ಯೂನಿಟಿನ ಕಾಸ್ಟ್ ಕಡಿಮೆ ಆಗೋದನ್ನ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ರಾದರ್ ದೆನ್ ಫ್ಯಾಕ್ಟರ್ ಎಂಡೋಮೆಂಟ್ ಅಥವಾ ನಾವೇನ್ ಹೇಳ್ತಾ ಇದೀವಿ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್, ಕಂಪೇರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಅಲ್ಲ. ಇದು ಡಿಪೆಂಡ್ ಆಗಿರೋದು ಇದ್ರ ಮೇಲೆ ಅಂತ ಹೇಳ್ತಾ ನೀವು ಟ್ರೇಡ್ ಥಿಯರಿ ನಿಮ್ಮ ಒಂದು ಸ್ಕೇಲ್ ಆಫ್ ಪ್ರೊಡಕ್ಷನ್ ಮೇಲೆ. ಕ್ವಶನ್ ನಂಬರ್ 49 ಅಗೇನ್ ಹೆಕ್ಷರ್-ಓಲಿಯನ್ ಥಿಯರಿ ಅಸರ್ಷನ್ ಅಂಡ್ ರೀಸನಿಂಗ್ ಕ್ವಶನ್ ಇದೆ ನೋಡಿ. ಕಂಟ್ರೀಸ್ ಎಕ್ಸ್ಪೋರ್ಟ್ ಗೂಡ್ಸ್ ದಟ್ ಇಂಟೆನ್ಸಿವ್ಲಿ ಯೂಸ್ ದೇರ್ ಅಬ್ಡೆಂಟ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಅಂದ್ರೆ ಯಾವ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ನಿಮ್ಮ ಹತ್ರ ಜಾಸ್ತಿ ಇದೆ ಅದನ್ನ ಕಂಟ್ರಿ ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜ. ರೀಸನ್ ಏನಪ್ಪಾ ಅಂದ್ರೆ ಫ್ಯಾಕ್ಟರ್ ಎಂಡೋಮೆಂಟ್ ಡಿಫರೆನ್ಸ್ ಕ್ರಿಯೇಟ್ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಅಮಂಗ್ ನೇಷನ್ಸ್. ಇದರಿಂದ ಏನಾಗುತ್ತೆ ಅಂದ್ರೆ ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಸಿಗುತ್ತೆ ಅಂತ. ಹೀಗಾಗಿ ಹೆಕ್ಷರ್-ಓಲಿಯನ್ ಎಕ್ಸ್ಪ್ಲೇನ್ಸ್ ಟ್ರೇಡ್ ಬೇಸ್ಡ್ ಆನ್ ದ ಅಬ್ಡೆನ್ಸ್ ಆಫ್ ಪ್ರೊಡಕ್ಷನ್ ಫ್ಯಾಕ್ಟರ್ಸ್. ನಿಜ ಹೌದಾ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ and R explains A correctly ಅಂತ. ಓಕೆನಾ. ಸೊ A is the correct answer. Then question number 50 ಏನ್ ಹೇಳ್ತಾ ಇದೆ ನೋಡಿ. A product may initially be exported by innovative countries. ನಾನು ಹೇಳಿಲ್ವಾ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿಯಲ್ಲಿ ಏನ್ ಹೇಳ್ತಾರೆ, ಒಂದು ಇನೋವೇಟಿವ್ ಕಂಟ್ರಿ ಏನಿದೆ ಅದು ಇನಿಷಿಯಲಿ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಅಂಡ್ ಲೇಟರ್ ಇಂಪೋರ್ಟೆಡ್ ಬೈ ದೆಮ್. ಅಗೇನ್ ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಮೊಬೈಲ್ ಫೋನ್ಸ್ ನೋಡಿ, ಮೊದಲು ಏನಾಗ್ತಿತ್ತು ಅಂದ್ರೆ ಇನೋವೇಟಿವ್ ಕಂಟ್ರೀಸ್ ಅದನ್ನ ಪ್ರೊಡ್ಯೂಸ್ ಮಾಡ್ತು. ಆದ್ರೆ ಇವಾಗ ಇಂಡಿಯಾದಂತ ಕಂಟ್ರಿಯಲ್ಲಿ ಮೊಬೈಲ್ ಫೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ. ಅದನ್ನ ಡೆವಲಪ್ಡ್ ಕಂಟ್ರೀಸ್ ಇವಾಗ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಸೊ ಪ್ರಾಡಕ್ಟ್ ಮೇ ಇನಿಷಿಯಲಿ ಬಿ ಎಕ್ಸ್ಪೋರ್ಟೆಡ್ ಬೈ ದ ಇನೋವೇಟಿವ್ ಕಂಟ್ರೀಸ್ ಅಂಡ್ ಲೇಟರ್ ಇಂಪೋರ್ಟೆಡ್ ಬೈ ದೆಮ್. ಅವರೇ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳುವಂತ ಸ್ಟೇಜ್ ಅಲ್ಲಿ ಬರ್ತಾರೆ. ನನ್ನ ಒಂದು ಲೈವ್ ಕ್ಲಾಸಿನ ಸ್ಟೂಡೆಂಟ್ಸ್ ಈ ಕ್ವಶನ್ ಅನ್ನ ನಾನು ಡಿಟೇಲ್ ಆಗಿ ಒಂದು ಥಿಯರಿನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮ್ಗೆ ನೆನಪಿರ್ಬೋದು. ರೀಸನ್ ಏನಪ್ಪಾ ಅಂದ್ರೆ ಪ್ರೊಡಕ್ಷನ್ ಶಿಫ್ಟ್ಸ್ ಟು ಲೋ ಕಾಸ್ಟ್ ಕಂಟ್ರೀಸ್. ಏನಾಗುತ್ತೆ ಅಂದ್ರೆ ಯಾವ ಕಂಟ್ರಿಯಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಇರುತ್ತೋ ಅಲ್ಲಿಗೆ ಪ್ರೊಡಕ್ಷನ್ ಅನ್ನ ಶಿಫ್ಟ್ ಮಾಡಿರ್ತಾರೆ ಏನಾ ಡ್ಯೂರಿಂಗ್ ಮ್ಯಾಚುರಿಟಿ ಸ್ಟೇಜ್ ಆಫ್ ದ ಪ್ರಾಡಕ್ಟ್ ಲೈಫ್ ಸೈಕಲ್. ಪ್ರಾಡಕ್ಟ್ ಲೈಫ್ ಸೈಕಲ್ ನ ಮ್ಯಾಚುರಿಟಿ ಸ್ಟೇಜ್ ಏನಿದೆ ಆಗ ಈ ಒಂದು ಪ್ರೊಡಕ್ಷನ್ ಲೋ ಕಾಸ್ಟ್ ಕಂಟ್ರಿಗೆ ನಾವು ಶಿಫ್ಟ್ ಮಾಡಿರ್ತೀವಿ. ಆ ಲೋ ಕಾಸ್ಟ್ ಕಂಟ್ರಿಯಿಂದ ಇವಾಗ ನಾವೇನ್ ಮಾಡ್ಬೇಕಾಗತ್ತೆ, ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ ಡೆವಲಪ್ಡ್ ಕಂಟ್ರಿ. ಓಕೆನಾ. ಸೊ ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಮ್ಯಾಚೂರ್ ಪ್ರಾಡಕ್ಟ್ಸ್ ಆರ್ ಆಫನ್ ಪ್ರೊಡ್ಯೂಸ್ಡ್ ಇನ್ ಲೋ ಕಾಸ್ಟ್ ಕಂಟ್ರೀಸ್. ಮ್ಯಾಚೂರ್ ಪ್ರಾಡಕ್ಟ್ಸ್ ಮ್ಯಾಚುರಿಟಿ ಸ್ಟೇಜ್ ಅಲ್ಲಿ ಯಾವಾಗ ಕಂಪನಿ ರೀಚ್ ಆಗತ್ತಲ್ಲ ಆಗ ಆ ಪ್ರಾಡಕ್ಟ್ ಡೆವಲಪಿಂಗ್ ಕಂಟ್ರಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅಲ್ಲಿಂದ ಈ ಒಂದು ಡೆವಲಪ್ಡ್ ಕಂಟ್ರೀಸ್ ಅದನ್ನ ರಿವರ್ಸ್ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಒಂದು ಸ್ಟೇಜ್ ಬರುತ್ತೆ. ಓಕೆನಾ. ಇದನ್ನ ನಾವು ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಅಂತ ಕರಿತೀವಿ. ದೆನ್ ನೋಡಿ, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ, ಆಲ್ ದ ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಡಿಟೇಲ್ ಆಗಿ ಓದ್ಕೊಳ್ಳಿ. ನನ್ನ ಲೈವ್ ಕ್ಲಾಸಿನ ಸ್ಟೂಡೆಂಟ್ಸ್ ಯಾರಿದ್ದೀನ ಅವರಿಗೆ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಪರ್ಫೆಕ್ಟ್ ಮಾಡಿಸಿದ್ದೀನಿ ಈಗಾಗಲೇ. ಎಸ್. ಮುಂದೆ ಟ್ರೇಡ್ ಥಿಯರೀಸ್ ಅಂಡ್ ಪ್ರಪೌಂಡರ್ಸ್ ಬಗ್ಗೆ, ಅಂದ್ರೆ ಯಾರು ಯಾವ ಥಿಯರಿನ ಪ್ರಪೌಂಡ್ ಮಾಡಿದ್ರು ಅಂತ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ ಇದೆ. ಇದು 100% ಕೇಳುವಂತಹ ಕ್ವಶನ್ಸ್, ಎಲ್ಲಾನು ಕೇಳಿರುವಂತಹ ಕ್ವಶನ್ಸ್. ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅಂತ ಬಂದಾಗ ಎಡಮ್ ಸ್ಮಿತ್, ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಅಂತ ಬಂದಾಗ ಡೇವಿಡ್ ರಿಕಾರ್ಡೋ, ಪ್ರಾಡಕ್ಟ್ ಲೈಫ್ ಸೈಕಲ್ ಇವಾಗಲೇ ಹೇಳಿದೆ ರೇಮಂಡ್ ವೆರ್ನನ್ ಅಂತ, ಹೆಕ್ಷರ್-ಓಲಿಯನ್ ಥಿಯರಿ, ಫ್ಯಾಕ್ಟರ್ ಎಂಡೋಮೆಂಟ್ ಅಪ್ರೋಚ್. ಓಕೆನಾ. ಸೊ ಎ ಅಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದ್ದಾರೆ. ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ದೆನ್ ಕ್ವಶನ್ ನಂಬರ್ 52 ಹೌದಾ. ಎಸ್. ನೋಡಿ, ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರೀಸಿನ 2019 ಕ್ವಶನ್ ಅಲ್ಲಿ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ ಕೇಳಿದ್ದಾರೆ. ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ ಸಪೋರ್ಟ್ ಸ್ಪೆಷಲೈಸೇಷನ್. ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ ಏನ್ ಮಾಡುತ್ತೆ ಹೇಳಿ, ಸ್ಪೆಷಲೈಸೇಷನ್ ಅನ್ನ, ಓಕೆನಾ, ಅಂದ್ರೆ ಯಾವುದರಲ್ಲಿ ನೀವು ಸ್ಪೆಷಲೈಸ್ ಆಗಿದ್ದೀರಾ ಅದನ್ನ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಅದು ಹೇಳುತ್ತೆ. ಹೆಕ್ಷರ್-ಓಲಿಯನ್ ಥಿಯರಿ ಈಸ್ ಬೇಸ್ಡ್ ಆನ್ ದ ಫ್ಯಾಕ್ಟರ್ ಎಂಡೋಮೆಂಟ್. ಹೌದು, ಹೆಕ್ಷರ್-ಓಲಿಯನ್ ಥಿಯರಿಯಲ್ಲಿ ಯಾವ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಎವಿಡೆನ್ಸ್ ಇದೆ ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಇಗ್ನೋರ್ಸ್ ಟೆಕ್ನಾಲಜಿಕಲ್ ಇನೋವೇಷನ್. ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಏನಿದೆ ಅದು ಟೆಕ್ನಾಲಜಿಕಲ್ ಇನೋವೇಷನ್ ಅನ್ನ ಇಗ್ನೋರ್ ಮಾಡ್ತಾ ಇದೆಯಾ ನೋಡಿ. ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಇಸ್ ಸ್ಟ್ರಾಂಗ್ಲಿ ಕನೆಕ್ಟೆಡ್ ವಿತ್ ದ ಇನೋವೇಷನ್ ಅಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ದೇರ್ಫೋರ್ ಸ್ಟೇಟ್ಮೆಂಟ್ 3 ಇಸ್ ಇನ್ಕರೆಕ್ಟ್. ನೋಡಿ, ಪ್ರಾಡಕ್ಟ್ ಲೈಫ್ ಸೈಕಲ್ ಅಲ್ಲಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಹೇಗೆ ಅಂದ್ರೆ ಮೊದಲು ಒಂದು ಇನೋವೇಟಿವ್ ಕಂಟ್ರಿನೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡುತ್ತೆ, ಅದು ಇನೋವೇಟಿವ್ ಕಂಟ್ರಿನೇ ಫಸ್ಟ್ ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಇಲ್ಲಿ ಟೆಕ್ನಾಲಜಿಕಲ್ ಇನೋವೇಷನ್ ಅಂತ ಇಗ್ನೋರ್ ಮಾಡಿದ ಹಾಗಾಯ್ತಾ, ಇಲ್ಲ. ಸೊ ಥರ್ಡ್ ಈಸ್ ರಾಂಗ್. ಫೋರ್ತ್ ನೋಡಿ, ನ್ಯೂ ಟ್ರೇಡ್ ಥಿಯರಿ ಕನ್ಸಿಡರ್ಸ್ ಇಕನಾಮೀಸ್ ಆಫ್ ಸ್ಕೇಲ್. ಹೌದು, ನ್ಯೂ ಟ್ರೇಡ್ ಥಿಯರಿ ಏನಿದೆ ಅದು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅನ್ನ ಮಾಡಿದಾಗ ನಿಮಗೆ ಪರ್ ಯೂನಿಟಿನ ಕಾಸ್ಟ್ ಕಡಿಮೆ ಬೀಳುತ್ತೆ ಅನ್ನೋದನ್ನ ಕನ್ಸಿಡರ್ ಮಾಡುತ್ತೆ. ದಿಸ್ ಈಸ್ 100% ಟ್ರೂ. ಓಕೆನಾ. ಸೊ ಯಾವ್ದು ಕರೆಕ್ಟ್ ಇದೆ, 1, 2 and 4 ಕರೆಕ್ಟ್ ಇದೆ. 1, 2 and 4 ಕರೆಕ್ಟ್ ಇರುವಂತ ಆಪ್ಷನ್ ಯಾವುದು, ಎ. ಅರ್ಥ ಆಯ್ತಾ. ಎಸ್. ಕ್ವಶನ್ ನಂಬರ್ 53 ಈಸ್ ಲೈಸೆನ್ಸಿಂಗ್. ನೋಡಿ, ಮೋಡ್ಸ್ ಆಫ್ ಎಂಟ್ರಿಂಗ್ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಚಾಪ್ಟರ್ ಅಲ್ಲಿ.
ಮೋಡ್ಸ್ ಆಫ್ ಎಂಟ್ರಿಂಗ್ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದ್ರೆ ನಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಇವುಗಳ ಬಗ್ಗೆ ಗೊತ್ತಿರುತ್ತೆ. ಆದ್ರೆ ಅದನ್ನ ಬಿಟ್ಟು ಬೇರೆ ಯಾವ ಯಾವ ಮಾರ್ಗಗಳಿಂದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಎಂಟರ್ ಆಗ್ಬಹುದು ಅಂತ. ಒನ್ ಆಫ್ ದೆಮ್ ಈಸ್ ಲೈಸೆನ್ಸಿಂಗ್. ಓಕೆನಾ? ಸೊ ಲೈಸೆನ್ಸಿಂಗ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಲೈಸೆನ್ಸಿಂಗ್ ಈಸ್ ಅನ್ ಅಗ್ರಿಮೆಂಟ್ ವೇರ್ ಬೈ, ಲೈಸೆನ್ಸಿಂಗ್ ಒಂದು ಅಗ್ರಿಮೆಂಟ್ ಆಗಿದೆ, ಅದರಲ್ಲಿ ಓನರ್ಶಿಪ್ ಇಸ್ ಟ್ರಾನ್ಸ್ಫರ್ ಪರ್ಮನೆಂಟ್ಲಿ, ಓನರ್ಶಿಪ್ ಪರ್ಮನೆಂಟ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆಯಾ? ಫಾರಿನ್ ಕಂಪನಿ ಅಲೌಸ್ ಟು ಯೂಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಫಾರ್ ರಾಯಲ್ಟಿ, ಫಾರಿನ್ ಕಂಪನಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅನ್ನ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾ ಇದೆಯಾ? ಅಥವಾ ಗೂಡ್ಸ್ ಆರ್ ಎಕ್ಸ್ಪೋರ್ಟೆಡ್ ವಿದೌಟ್ ರಿಸ್ಟ್ರಿಕ್ಷನ್ಸ್, ಗವರ್ಮೆಂಟ್ ಕಂಟ್ರೋಲ್ಸ್ ಇಂಪೋರ್ಟ್ಸ್. ನೋಡಿ, ಈ ಒಂದು ಲೈಸೆನ್ಸಿಂಗ್ ಅಲ್ಲಿ ಕಂಪನಿ ಏನ್ ಮಾಡ್ತಾ ಇದೆ ಅಂದ್ರೆ ಓನರ್ಶಿಪ್ ಅನ್ನ ಪರ್ಮನೆಂಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂದ್ರೆ ಏನು? ಅದರ ಒಂದು ಪೇಟೆಂಟ್ಸ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಅವುಗಳ ಒಂದು ಲೈಸೆನ್ಸ್ ಅನ್ನ ಕೊಡ್ತಾ ಇದೆ. ಓಕೆನಾ? ಅದರ ಬದಲಾಗಿ ರಾಯಲ್ಟಿನ ರಿಸೀವ್ ಮಾಡ್ತಾ ಇದೆ. ಸೊ ಲೈಸೆನ್ಸಿಂಗ್ ಈಸ್ ಅನ್ ಅಗ್ರಿಮೆಂಟ್ ವೇರ್ ಬೈ foreign company allows to use intellectual property for royalty, not ownership transfer, not goods are exported without restriction, government control imports anta alla. Okay na? So correct answer is option B. Okay na? Then question number 54, franchising ಬಗ್ಗೆ ಕೇಳ್ತಾ ಇದ್ದಾರೆ. 2013 ರಲ್ಲಿ ಕೇಳಿರುವಂತಹ ಪ್ರಶ್ನೆ. Franchising differs from licensing because franchising generally involves. Franchising ಮತ್ತೆ ಲೈಸೆನ್ಸಿಂಗ್ ಅಲ್ಲಿ ಡಿಫರೆನ್ಸ್ ಇದೆಯಾ? ಹೌದು. ಏನು ಮೇಜರ್ ಡಿಫರೆನ್ಸ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಪೇಟೆಂಟ್ ಓನ್ಲಿ, ಬಿ ಕಂಪ್ಲೀಟ್ ಬಿಸ್ನೆಸ್ ಫಾರ್ಮ್ಯಾಟ್ ಅಂಡ್ ಆಪರೇಟಿಂಗ್ ಸಿಸ್ಟಮ್, ಕಂಪ್ಲೀಟ್ ಬಿಸ್ನೆಸ್ ಫಾರ್ಮ್ಯಾಟ್ ಅಂಡ್ ಆಪರೇಟಿಂಗ್ ಸಿಸ್ಟಮ್, ಎಕ್ಸ್ಪೋರ್ಟ್ ಪ್ರಮೋಷನ್ ಓನ್ಲಿ, ಗವರ್ಮೆಂಟ್ ಅಪ್ರೂವಲ್ ಫಾರ್ ಟ್ರೇಡ್. ನೋಡಿ, ಫ್ರಾಂಚೈಸಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ರ್ಯಾಂಡ್ ನೇಮ್, ಆಪರೇಷನಲ್ ಮೆಥಡ್ಸ್ ಅಂಡ್ ಸಪೋರ್ಟ್ ಸಿಸ್ಟಮ್ ಇರುತ್ತೆ. ಲೈಸೆನ್ಸಿಂಗ್ ಅಲ್ಲಿ ಜಸ್ಟ್ ನೀವು ನಿಮ್ಮ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅನ್ನ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀರಾ, ಆದ್ರೆ ಆಪರೇಷನಲ್ ಮೆಥಡ್ ಅಲ್ಲಿ ಇಂಟರ್ಫಿಯರೆನ್ಸ್ ಇರೋದಿಲ್ಲ, ಸಪೋರ್ಟ್ ಅನ್ನ ನೀವು ಪ್ರೊವೈಡ್ ಮಾಡ್ತಾ ಇರೋದಿಲ್ಲ. ಫ್ರಾಂಚೈಸಿಂಗ್ ಅಲ್ಲಿ ಜಾಸ್ತಿ ಕಂಟ್ರೋಲ್ ಇದೆ. ಯಾಕಪ್ಪ ಅಂದ್ರೆ ಅವರು ತಮ್ಮ ಬ್ರ್ಯಾಂಡ್ ನೇಮ್ ಯಾವುದೇ ರೀತಿ ಹಾಳಾಗಬಾರ್ದು ಅಂತ ಆಪರೇಷನಲ್ ಮೆಥಡ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಬ್ರ್ಯಾಂಡ್ ನೇಮ್ ಅನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಅದೇ ರೀತಿ ಸಪೋರ್ಟ್ ಸಿಸ್ಟಮ್ ಅನ್ನ ಕೂಡ ಒದಗಿಸ್ತಾ ಇರ್ತಾರೆ, ಲೈಕ್ ಮೆಕ್ಡೊನಾಲ್ಡ್ಸ್. ಓಕೆನಾ? ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ಜಾಯಿಂಟ್ ವೆಂಚರ್ಸ್ ಮೇಲಿದೆ. ಜಾಯಿಂಟ್ ವೆಂಚರ್ಸ್ ರೆಫರ್ಸ್ ಟು, ಜಾಯಿಂಟ್ ವೆಂಚರ್ಸ್ ಅಂದ್ರೆ ಏನ್ ಹೇಳಿ? ಅಗ್ರಿಮೆಂಟ್ ಬಿಟ್ವೀನ್ ಫರ್ಮ್ಸ್ ಟು ಕ್ರಿಯೇಟ್ ಜಾಯಿಂಟ್ಲಿ ಓನ್ಡ್ ಬಿಸ್ನೆಸ್. ಎರಡು ಫಾರಿನ್ ಕಂಪನೀಸ್ ಅಂದ್ರೆ ಒಂದು ಇಂಡಿಯನ್ ಕಂಪನಿ ಇರುತ್ತೆ, ಒಂದು ಫಾರಿನ್ ಕಂಪನಿ ಇರುತ್ತೆ, ಅವರು ಬಿಸ್ನೆಸ್ ಅನ್ನ ಜಾಯಿಂಟ್ಲಿ ಸ್ಟಾರ್ಟ್ ಮಾಡ್ತಾರೆ. ಉಳಿದ ಆಪ್ಷನ್ಸ್ ಏನಿದೆ ಹೇಳಿ? ಎಕ್ಸ್ಪೋರ್ಟ್ ಆಫ್ ಬಿಸ್ನೆಸ್ ಥ್ರೂ ಏಜೆಂಟ್ಸ್ ಅಲ್ಲ, ಗವರ್ಮೆಂಟ್ ಓನರ್ಶಿಪ್ ಇನ್ ಫಾರಿನ್ ಟ್ರೇಡ್ ಅಂತನ ಅಲ್ಲ, ಲೈಸೆನ್ಸಿಂಗ್ ಅರೇಂಜ್ಮೆಂಟ್ಸ್ ಓನ್ಲಿ ಅಂತನ ಅಲ್ಲ. ಜಾಯಿಂಟ್ ವೆಂಚರ್ ಅಲ್ಲಿ ಲೈಸೆನ್ಸಿಂಗ್ ಅನ್ನ ಕೊಡೋದಿಲ್ಲ, ಎರಡು ಕಂಪನಿ ಜಾಯಿಂಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತೆ, ಒಂದು ಎರಡು ಬೇರೆ ಬೇರೆ ಕಂಟ್ರಿಯ ಕಂಪನಿಗಳಾಗಿರುತ್ತೆ. ಎಸ್, ಹೋಲಿ ಓನ್ಡ್ ಸಬ್ಸಿಡರಿ. ಹೋಲಿ ಓನ್ಡ್ ಸಬ್ಸಿಡರಿ ಅಂದ್ರೆ ಏನು? ಈಕ್ವಲ್ ಓನರ್ಶಿಪ್ ಬಿಟ್ವೀನ್ ಡೊಮೆಸ್ಟಿಕ್ ಅಂಡ್ ಫಾರಿನ್ ಫರ್ಮ್ಸ್ ಅಂತನ, ಓನರ್ಶಿಪ್ ಕಂಟ್ರೋಲ್ಡ್ ಕಂಪ್ಲೀಟ್ಲಿ ಬೈ ಪೇರೆಂಟ್ ಕಂಪನಿ ಅಂತನ, ಗವರ್ಮೆಂಟ್ ಓನ್ಡ್ ಎಕ್ಸ್ಪೋರ್ಟ್ ಯೂನಿಟ್ ಅಂತನ, ಇಂಪೋರ್ಟ್ ಲೈಸೆನ್ಸಿಂಗ್ ಅರೇಂಜ್ಮೆಂಟ್ ಅಂತನ. ನೋಡಿ, ಓನ್ಲಿ ಓನ್ಡ್ ಅಂದ್ರೆ ಏನು? ಕಂಪ್ಲೀಟ್ಲಿ ಅದನ್ನ ಪೇರೆಂಟ್ ಕಂಪನಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಪೇರೆಂಟ್ ಕಂಪನಿ ಪ್ರೊಸೆಸ್ 100% ಓನರ್ಶಿಪ್ ಅಂಡ್ ಕಂಟ್ರೋಲ್ ಓವರ್ ದ ಆಪರೇಷನ್ಸ್ ಆಫ್ ದಟ್ ಚೈಲ್ಡ್ ಕಂಪನಿ ಅಥವಾ ಸಬ್ಸಿಡರಿ ಕಂಪನಿ. ಎಸ್. ದೆನ್ ಕ್ವಶನ್ ನಂಬರ್ 57, ಎಕ್ಸ್ಪೋರ್ಟಿಂಗ್ the simplest and least risky mode of entering into international business. ಇಲ್ಲಿ ಕೊಟ್ಟಿರುವಂತದ್ರಲ್ಲಿ ಜಾಯಿಂಟ್ ವೆಂಚರ್, ಫ್ರಾಂಚೈಸಿಂಗ್, ಎಕ್ಸ್ಪೋರ್ಟಿಂಗ್, ಹೋಲಿ ಓನ್ಡ್ ಸಬ್ಸಿಡರಿ, ಇವುಗಳಲ್ಲಿ ಎಕ್ಸ್ಪೋರ್ಟಿಂಗ್ ಎಲ್ಲಕ್ಕಿಂತ ಕಡಿಮೆ ರಿಸ್ಕ್ ಅನ್ನ ಹೊಂದಿದೆ. ಯಾಕಂದ್ರೆ ಎಕ್ಸ್ಪೋರ್ಟಿಂಗ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪ್ರಾಡಕ್ಟ್ ಅನ್ನ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಇದರಲ್ಲಿ ಲೋ ಇನ್ವೆಸ್ಟ್ಮೆಂಟ್ ಇದೆ, ಲೋ ಬಿಸ್ನೆಸ್ ರಿಸ್ಕ್ ಇದೆ. ನಿಮಗೆ ನಾನು ಕಂಪ್ಲೀಟ್ಲಿ ಲೈವ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ನನ್ನ ಲೈವ್ ಬ್ಯಾಚ್ ಸ್ಟೂಡೆಂಟ್ಸ್ ಗೆ ಯಾವುದು ಲೋ ರಿಸ್ಕ್ ಆಗಿರತ್ತೆ, ಯಾವುದರಲ್ಲಿ ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಇದೆ ಅಂತ. ಓಕೆನಾ? ಅನ್ಸ್ಬೋದು ಮ್ಯಾಮ್, ಕ್ಲಾಸ್ ಅಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡುವಾಗ ಫ್ರಾಂಚೈಸಿಂಗ್ ಅನ್ನ ಕೂಡ ಲೋ ಇನ್ವೆಸ್ಟ್ಮೆಂಟ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಅಂತ. ಹೌದು, ಫ್ರಾಂಚೈಸಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಲೋ ಇರುತ್ತೆ, ಆದ್ರೆ ಕಂಪೇರ್ ಟು ಫ್ರಾಂಚೈಸಿಂಗ್, ಎಕ್ಸ್ಪೋರ್ಟಿಂಗ್ ಅಲ್ಲಿ ಏನಾಗುತ್ತೆ ಹೇಳಿ? ನಾವು ಬಿಸ್ನೆಸ್ ಕಂಟ್ರೋಲ್ ನ ಬೇರೆ ಯಾವುದೋ ಫರ್ಮಿನ ಕೈಗೆ ಕೊಡ್ತಾ ಇಲ್ಲ. ಅರ್ಥ ಆಯ್ತಾ? ನಮ್ಮ ಕೈಲೇನೆ ಇರುತ್ತೆ, ಹೀಗಾಗಿ ನಮ್ಮ ಬ್ರ್ಯಾಂಡಿನ ಹೆಸರು ಹಾಳಾಗೋದಿಲ್ಲ. ಸೊ ಲೋ ರಿಸ್ಕ್ ಯಾವ್ದಪ್ಪ ಅಂದ್ರೆ ಎಕ್ಸ್ಪೋರ್ಟಿಂಗ್. ಓಕೆ, ಫ್ರಮ್ ದ ಗಿವನ್ ಆಪ್ಷನ್ಸ್. ಕ್ವಶನ್ ನಂಬರ್ 58, ಅಸರ್ಷನ್ ರೀಸನಿಂಗ್ ಕ್ವಶನ್ ಇದೆ. ಫ್ರಾಂಚೈಸಿಂಗ್ ಇಸ್ ಅ ಪಾಪ್ಯುಲರ್ ಮೋಡ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಕ್ಸ್ಪಾನ್ಷನ್. ನಮ್ಮ ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಫ್ರಾಂಚೈಸಿಂಗ್ ಒಂದು ಪಾಪ್ಯುಲರ್ ಮೋಡ್ ಆಗಿದೆ ಅನ್ನೋದು ಕರೆಕ್ಟ್. ಇಂಡಿಪೆಂಡೆಂಟ್ಲಿ ಕರೆಕ್ಟ್ ಆಗಿದೆ. ಎರಡು ವಾಕ್ಯಗಳನ್ನ ನೋಡ್ತೀರಾ. ಫಸ್ಟ್, ಫ್ರಾಂಚೈಸಿಂಗ್ ಅಲೌಸ್ ಫರ್ಮ್ ಟು ಎಕ್ಸ್ಪಾಂಡ್ ವಿತ್ ಲಿಮಿಟೆಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಹೌದು, ಲಿಮಿಟೆಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಯಾಕಪ್ಪ ಅಂದ್ರೆ ಅಲ್ಲಿ ನಮಗೆ ಯಾವುದೇ ರೀತಿಯ ಬ್ರಾಂಚ್ ಅನ್ನ ಓಪನ್ ನಾವು ಮಾಡ್ತಾ ಇಲ್ಲ, ಬೇರೆಯವರಿಗೆ ಅಲೋ ಮಾಡ್ತಾ ಇದೀವಿ ನಮ್ಮ ಬ್ರ್ಯಾಂಡ್ ನೇಮ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ. ಓಕೆನಾ? ಹೀಗಾಗಿ
ಪಾಪ್ಯುಲರ್ ಮೋಡ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಕ್ಸ್ಪಾನ್ಷನ್. ನಮ್ಮ ಬಿಸ್ನೆಸ್ ಅನ್ನ ಇಂಟರ್ನ್ಯಾಷನಲ್ ಎಕ್ಸ್ಪಾಂಡ್ ಮಾಡೋದಕ್ಕೆ ವಿತ್ ಲೋ ಇನ್ವೆಸ್ಟ್ಮೆಂಟ್ ಫ್ರಾಂಚೈಸಿಂಗ್ ಒಂದು ಒಳ್ಳೆಯ ಮಾರ್ಗವಾಗಿದೆ. ಸೊ ಬೋತ್ ಆರ್ ಕರೆಕ್ಟ್. ಎ ಅಂಡ್ ಬಿ, ಎ ಅಂಡ್ ಆರ್ ಎರಡು ಕೂಡ ಇಂಡಿಪೆಂಡೆಂಟ್ಲಿ ಕೂಡ ಕರೆಕ್ಟ್ ಆಗಿದೆ. ಆರ್ ಎ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಓಕೆನಾ. ಮುಂದೆ ಜಾಯಿಂಟ್ ವೆಂಚರ್ ಹೆಲ್ಪ್ಸ್ ಫರ್ಮ್ಸ್ ಎಂಟರ್ ಫಾರಿನ್ ಮಾರ್ಕೆಟ್ ಎಫಿಷಿಯೆಂಟ್ಲಿ. ಜಾಯಿಂಟ್ ವೆಂಚರ್ ಇಂದ ಏನ್ ಮಾಡಬಹುದು, ಎಫಿಷಿಯೆಂಟ್ ಆಗಿ ಫಾರಿನ್ ಮಾರ್ಕೆಟ್ ಅನ್ನ ಎಂಟರ್ ಆಗಬಹುದು. ಯಾಕಂದ್ರೆ ಲೋಕಲ್ ಪಾರ್ಟ್ನರ್ ಪ್ರೊವೈಡ್ ಮಾರ್ಕೆಟ್ ನಾಲೆಜ್ ಅಂಡ್ ಶೇರ್ಡ್ ರಿಸೋರ್ಸಸ್. ಯಾಕಂದ್ರೆ ಇವಾಗ ಮಾರುತಿ ಸುಜುಕಿ ಅಂತ ಬಂದಾಗ ಇಂಡಿಯನ್ ಜಾಪನೀಸ್ ಪಾರ್ಟ್ನರ್ಶಿಪ್ ಅಂತ ನಾವು ನೋಡ್ತೀವಿ. ಈಗ ಇಂಡಿಯಾದಲ್ಲಿ ಜಾಪಾನ್ ಅವರು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಇಂಡಿಯನ್ ಲೋಕಲ್ ಮಾರ್ಕೆಟಿನ ನಾಲೆಜ್ ಇಂಡಿಯನ್ ಫರ್ಮ್ಸ್ ಗೆ ಇರುತ್ತೆ. ಸೊ ಅವರ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನ ಜಾಯಿಂಟ್ ವೆಂಚರ್ ನ ಮಾಡ್ಕೊಳ್ತಾರೆ. ಅದೇ ರೀತಿ ಈ ಒಂದು ಮಾರುತಿ ತನ್ನ ಒಂದು ರಿಸೋರ್ಸಸ್ ಲೈಕ್ ಅವರ ಪ್ರಿಮೈಸಸ್ ಇರ್ಬೋದು, ಅವರ ಒಂದು ಎಂಪ್ಲಾಯೀಸ್ ಇರ್ಬೋದು, ಎಲ್ಲರನ್ನು ಶೇರ್ ಮಾಡ್ತಾರೆ ಅಂತ. ಸೊ ಲೋಕಲ್ ಪಾರ್ಟ್ನರ್ಸ್ ಹೆಲ್ಪ್ ಫಾರಿನ್ ಫರ್ಮ್ಸ್ ಅಂಡರ್ಸ್ಟ್ಯಾಂಡ್ ಲೀಗಲ್, ಕಲ್ಚರಲ್ ಅಂಡ್ ಮಾರ್ಕೆಟ್ ಕಂಡೀಷನ್ಸ್. ಇಂಡಿಯಾದ ಲೀಗಲ್ ಏನು ಎನ್ವಿರಾನ್ಮೆಂಟ್ ಅಂದ್ರೆ ಲಾ ಏನಿದೆ, ಕಲ್ಚರ್ ಏನಿದೆ, ಮಾರ್ಕೆಟ್ ಕಂಡೀಷನ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಮಾಡ್ತಾರೆ. ಯಾರಿಗೆ, ಫಾರಿನ್ ಪಾರ್ಟ್ನರಿಗೆ. ಹೌದಾ. ಮುಂದೆ ನೆಕ್ಸ್ಟ್ ಕ್ವಶನ್ ಈಸ್ ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಇನ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ಓಕೆನಾ. ಮ್ಯಾಚ್ ದ ಫಾಲೋವಿಂಗ್ ಅಂತ ಬಂದಾಗ ನೋಡಿ, ಲೈಸೆನ್ಸಿಂಗ್, ಫ್ರಾಂಚೈಸಿಂಗ್, ಜಾಯಿಂಟ್ ವೆಂಚರ್, ಎಕ್ಸ್ಪೋರ್ಟಿಂಗ್. ಓಕೆ. ಲೈಸೆನ್ಸಿಂಗ್ ಅಂತ ಬಂದಾಗ ಶೇರ್ಡ್ ಓನರ್ಶಿಪ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಯೂಸ್, ಕಂಪ್ಲೀಟ್ ಬಿಸ್ನೆಸ್ ಫಾರ್ಮ್ಯಾಟ್, ಸೆಲ್ಲಿಂಗ್ ಗೂಡ್ಸ್ ಅಬ್ರಾಡ್. ನೋಡಿ ನಿಮ್ಗೆ ಕನ್ಫ್ಯೂಸ್ ಆಗೋದು ಫ್ರಾಂಚೈಸಿಂಗ್ ಮತ್ತೆ ಲೈಸೆನ್ಸಿಂಗ್ ಅಲ್ಲಿ ಕನ್ಫ್ಯೂಸ್ ಆಗ್ಬೋದು. ಲೈಸೆನ್ಸಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅನ್ನ ಯೂಸ್ ಮಾಡೋದಕ್ಕೆ ಅಲೋ ಮಾಡ್ತೀವಿ. ಓಕೆನಾ. ದೆನ್ ಫ್ರಾಂಚೈಸಿಂಗ್ ಅಲ್ಲಿ ಏನಾಗುತ್ತೆ, ಶೇರ್ಡ್ ಓನರ್ಶಿಪ್ ಇದೆಯಾ ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಯೂಸ್ ಇದೆಯಾ, ಕಂಪ್ಲೀಟ್ ಬಿಸ್ನೆಸ್ ಫಾರ್ಮ್ಯಾಟ್. ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಜೊತೆಗೆ ಬಿಸ್ನೆಸ್ ಫಾರ್ಮ್ಯಾಟ್ ಅನ್ನು ಕೂಡ ಶೇರ್ ಮಾಡ್ತೀವಿ. ಹೇಗೆ ಅಂದ್ರೆ ನೋಡಿ, ಇವಾಗ ಕೊಕೊಕೋಲಾ ತನ್ನ ಒಂದು ಲೈಸೆನ್ಸಿಂಗ್ ಅನ್ನ ಇಂಡಿಯಾದ ಬೇರೆ ಫರ್ಮಿಗೆ ಕೊಡ್ತಾ ಇದೆ ಅಂದ್ರೆ ಅವರು ಕೊಕೊಕೋಲಾವನ್ನ ಪ್ರೊಡ್ಯೂಸ್ ಮಾಡಿ ಮಾರಾಟ ಮಾಡ್ತಾರೆ. ಅದೇ ಫ್ರಾಂಚೈಸಿಂಗ್ ಅಂತ ಬಂದಾಗ ಏನಾಗುತ್ತೆ ಗೊತ್ತಾ, KFC, ಮೆಕ್ಡೊನಾಲ್ಡ್ಸ್ ಇವರೆಲ್ಲ ಏನು ಅಂದ್ರೆ ಅವರ ಎಲ್ಲ ಮೆಕ್ಡೊನಾಲ್ಡ್ಸ್ ನ ಪಿಜ್ಜಾಗಳು ಒಂದೇ ರೀತಿ ಇರುತ್ತೆ. ಯಾಕಂದ್ರೆ ಕಂಪ್ಲೀಟ್ ಬಿಸ್ನೆಸ್ ಫಾರ್ಮ್ಯಾಟ್ ಅನ್ನ, ಅಲ್ಲಿ ಯಾವ ರೀತಿ ಪ್ರಿಮೈಸಸ್ ಇರಬೇಕು, ಅಲ್ಲಿ ಯಾವ ರೀತಿಯ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರಬೇಕು, ಯಾವ ರೀತಿ ವರ್ಕರ್ಸ್ ಮಾತಾಡ್ಬೇಕು, ಪ್ರತಿಯೊಂದನ್ನು ಕಂಪ್ಲೀಟ್ ಬಿಸ್ನೆಸ್ ಫಾರ್ಮ್ಯಾಟ್ ಅನ್ನ ಫ್ರಾಂಚೈಸಿಂಗ್ ಅಲ್ಲಿ ಕೊಡಲಾಗುತ್ತೆ. ಸೊ ಬಿ ಗೆ 3 ಮ್ಯಾಚ್ ಆಗುತ್ತೆ, ಎ ಗೆ 2 ಮ್ಯಾಚ್ ಆಗುತ್ತೆ. ಜಾಯಿಂಟ್ ವೆಂಚರ್ ಅಂದ್ರೆ ಏನು, ಶೇರ್ಡ್ ಓನರ್ಶಿಪ್ ಇರುತ್ತೆ. ಸಿ ಈಸ್ ಮ್ಯಾಚಿಂಗ್ ವಿತ್ ಫಸ್ಟ್ ಆಪ್ಷನ್. ಅಂಡ್ ಎಕ್ಸ್ಪೋರ್ಟಿಂಗ್ ಅಂತ ಬಂದಾಗ selling goods abroad. Very easy. Okay na. So this is the match. So we have completed 60th question. Question number 61 ನೋಡಿ, ಏನಂತ ಕೇಳ್ತಾ ಇದ್ದಾರೆ, ಇದು ಸ್ಟೇಟ್ಮೆಂಟ್ ಟೈಪ್ ಕ್ವಶನ್. ನಾನು ಏನ್ ಮಾಡಿದೀನಿ ಅಂದ್ರೆ ಕ್ವಶನ್ಸ್ ಅನ್ನ ಬೇರೆ ಬೇರೆ ಫಾರ್ಮೆಟಿನ ಕ್ವಶನ್ಸ್ ಅನ್ನ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡ್ಕೊಂಡಿದೀನಿ. ಎಕ್ಸ್ಪೋರ್ಟಿಂಗ್ ರಿಕ್ವೈರ್ಸ್ ರಿಲೇಟಿವ್ಲಿ ಲೋ ಇನ್ವೆಸ್ಟ್ಮೆಂಟ್. ಎಕ್ಸ್ಪೋರ್ಟಿಂಗ್ ಲೋ ಇನ್ವೆಸ್ಟ್ಮೆಂಟ್ ಅನ್ನ ವಹಿಸುತ್ತೆ. ಹೌದು, ಯಾಕಂದ್ರೆ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡಿ ಫಾರಿನ್ ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಫ್ರಾಂಚೈಸಿಂಗ್ ಇನ್ಕ್ಲೂಡ್ಸ್ ಆಪರೇಷನಲ್ ಸಪೋರ್ಟ್ ಅಂಡ್ ಬ್ರ್ಯಾಂಡ್ ಯೂಸೇಜ್. ನೋಡಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಆದ ನಿಮ್ಮ ಬ್ರ್ಯಾಂಡಿನ ಹೆಸರನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ, ಅದರ ಜೊತೆಗೆ ಆಪರೇಷನಲ್ ಸಪೋರ್ಟ್ ಅನ್ನ ಕೂಡ ಇದು ಕೊಡುತ್ತೆ. ಜಾಯಿಂಟ್ ವೆಂಚರ್ಸ್ ಇನ್ವಾಲ್ವ್ಸ್ ಕಂಪ್ಲೀಟ್ ಓನರ್ಶಿಪ್ ಬೈ ಫಾರಿನ್ ಕಂಪನಿ. ಇಲ್ಲ, ಜಾಯಿಂಟ್ ವೆಂಚರ್ ಅಲ್ಲಿ ಜಾಯಿಂಟ್ ಓನರ್ಶಿಪ್ ಇದೆ, ಕಂಪ್ಲೀಟ್ ಓನರ್ಶಿಪ್ ಬೈ ಫಾರಿನ್ ಫರ್ಮ್ ಇಲ್ಲ. ಹೀಗಾಗಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಆಯ್ತು. ಲೈಸೆನ್ಸಿಂಗ್ ಇನ್ವಾಲ್ವ್ಸ್ ಪೇಮೆಂಟ್ ಆಫ್ ರಾಯಲ್ಟಿ. ಹೌದು, ಲೈಸೆನ್ಸಿಂಗ್ ಅಲ್ಲಿ ನಮ್ಮ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ಳೋದಕ್ಕಾಗಿ ಏನ್ ಕೊಡ್ತಾರೆ ಅಂದ್ರೆ ರಾಯಲ್ಟಿಯನ್ನ ಕೊಡ್ತಾರೆ. ಸೊ 1, 3 and 4 ಕರೆಕ್ಟ್ ಇದೆ. ಈ ಆಪ್ಷನ್ ನ ಕೊಟ್ಟಿರುವಂತ ಆಪ್ಷನ್ ಎ ಅಲ್ಲಿ ಇದೆ. ಓಕೆನಾ. ಕ್ವಶನ್ ನಂಬರ್ 62, ಫ್ರೀ ಟ್ರೇಡ್ ಏರಿಯಾ. ಎದ್ರ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದಾರೆ ನೋಡಿ, ಫ್ರೀ ಟ್ರೇಡ್ ಏರಿಯಾ. ಈಗ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅಂತ ಒಂದು ಪಾರ್ಟ್ ಬರುತ್ತೆ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅದರಲ್ಲಿ ಫ್ರೀ ಟ್ರೇಡ್ ಏರಿಯಾ ಅಂದ್ರೆ ಏನು, ಮೆಂಬರ್ಸ್ ಅಡಾಪ್ಟ್ ಕಾಮನ್ ಕರೆನ್ಸಿನ, ಟ್ರೇಡ್ ಬ್ಯಾರಿಯರ್ಸ್ ಅಮಂಗ್ ಮೆಂಬರ್ ನೇಷನ್ಸ್ ಆರ್ ರಿಮೂವ್ಡ್ ಅಂತನಾ, ಮೆಂಬರ್ಸ್ ಫಾಲೋ ಕಾಮನ್ ಫಿಸ್ಕಲ್ ಪಾಲಿಸಿ ಅಂತನಾ, ಲೇಬರ್ ಮೈಗ್ರೇಷನ್ ಇಸ್ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್ ಅಂತನಾ. ನೋಡಿ, ಫ್ರೀ ಟ್ರೇಡ್ ಏರಿಯಾ ಅಂದ್ರೆ ಏನು, ಆ ಒಂದು ಏರಿಯಾದಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂತಹ, ಅಂದ್ರೆ ಆ ಏರಿಯಾದಲ್ಲಿ ಇರುವಂತಹ ಕಂಟ್ರೀಸ್ಗೆ ಟ್ಯಾರಿಫ್ ಅಥವಾ ಟ್ಯಾಕ್ಸ್ ಅನ್ನ ರಿಮೂವ್ ಮಾಡಲಾಗಿರುತ್ತೆ. ಓಕೆ. ಫ್ರೀ ಟ್ರೇಡ್ ಏರಿಯಾ ರಿಮೂವ್ಸ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಮಂಗ್ ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್. ಅಲ್ಲಿ ಇರುವಂತಹ ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್ಗೆ ಟ್ರೇಡ್ ಬ್ಯಾರಿಯರ್ಸ್ ಅನ್ನ ಹೋಗ್ಲಾಡಿಸಿರ್ತಾರೆ. ಓಕೆನಾ. ಹಾಗಾದ್ರೆ ಕಾಮನ್ ಕರೆನ್ಸಿ ಇರುವಂತಹ ಕಂಟ್ರೀಸ್ ಅನ್ನ ಯಾವ ರೀತಿಯ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅಂತ ಕರೀತಾರೆ. ಅದೇ ರೀತಿ ಕಾಮನ್ ಫಿಸ್ಕಲ್ ಪಾಲಿಸಿ ಇರುವಂತಹ ಕಂಟ್ರೀಸ್ಗೆ ಯಾವ ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್ ಅಂತಾರೆ. ಲೇಬರ್ ಮೈಗ್ರೇಷನ್ ಈಸ್ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್ ಎಲ್ಲಿ ಇರುತ್ತೆ. ಇವುಗಳ ಬಗ್ಗೆ ಸ್ವಲ್ಪ ನಾಲೆಜ್ ನೀವು ಪಡ್ಕೊಳ್ಬೇಕು. ಓಕೆನಾ. ಸೊ ಯಾವುದು ಹೈಯೆಸ್ಟ್ ಫಾರ್ಮ್ ಆಫ್ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅಂತ ಕರೆಯಲಾಗುತ್ತೆ ಅನ್ನುವಂತ ಕ್ವಶನ್ ಕೂಡ ಹಲವಾರು ಸಲ ಕೇಳ್ತಾರೆ. ಓಕೆ ನೋಡಿ,
ಇಕನಾಮಿಕ್ ಇಂಟಿಗ್ರೇಷನ್ ಅಂತ ಬಂದಾಗ ಹೈಯೆಸ್ಟ್ ಫಾರ್ಮ್ ಆಫ್ ಇಕನಾಮಿಕ್ ಇಂಟಿಗ್ರೇಷನ್ ಇರೋದು ಇಕನಾಮಿಕ್ ಯೂನಿಯನ್ ಅಲ್ಲಿ. ಇಕನಾಮಿಕ್ ಯೂನಿಯನ್ ಅಂದ್ರೆ ಏನು? ಅಲ್ಲಿ ಫ್ರೀ ಟ್ರೇಡ್ ಇರುತ್ತೆ, ಅವು ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ, ಫ್ರೀ ಮೂವ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದ್ರೆ ಆ ಕಂಟ್ರೀಸ್ ಮತ್ತೆ ಲೇಬರ್ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಫ್ರೀಲಿ ಮೂವ್ ಆಗ್ತಾ ಇರುತ್ತೆ. ಅದೇ ರೀತಿ ಕಾಮನ್ ಇಕನಾಮಿಕ್ ಪಾಲಿಸೀಸ್ ಅಂದ್ರೆ ಫಿಸಿಕಲ್ ಪಾಲಿಸಿ, ಮಾನಿಟರಿ ಪಾಲಿಸೀಸ್ ಕಾಮನ್ ಇರುತ್ತೆ. ಅದೇ ರೀತಿ ಆಫನ್ ಅ ಕಾಮನ್ ಕರೆನ್ಸಿ ಕೂಡ ಇರುತ್ತೆ ಆ ಒಂದು ಕಂಟ್ರೀಸ್ ಅಲ್ಲಿ, ಓಕೆನಾ. ಅವುಗಳನ್ನ ನಾವೇನಂತ ಕರಿತೀವಿ? ಫ್ರೀ ಇಕನಾಮಿಕ್ ಯೂನಿಯನ್ ಅಂತ ಕರಿತೀವಿ, ಓಕೆನಾ. ಸೊ ಇಕನಾಮಿಕ್ ಯೂನಿಯನ್ ಅಂತ ಬಂದಾಗ ಅದು ಹೈಯೆಸ್ಟ್ ಫಾರ್ಮ್ ಆಫ್ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಆಗಿರುತ್ತೆ. ಅದಕ್ಕಿಂತ ಮೊದಲು ಬರುವಂತದ್ದು ಯಾವುದು? ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್, ಫ್ರೀ ಟ್ರೇಡ್ ಏರಿಯಾ, ಕಸ್ಟಮ್ಸ್ ಯೂನಿಯನ್, ಕಾಮನ್ ಮಾರ್ಕೆಟ್. ಹೈಯೆಸ್ಟ್ ಫಾರ್ಮ್ ಯಾವುದು? ಇಕನಾಮಿಕ್ ಯೂನಿಯನ್. ಇಲ್ಲಿ ಕೇಳಿರುವಂತಹದ್ದು ಯಾವುದು? ಟ್ರೇಡ್ ಬ್ಯಾರಿಯರ್ಸ್ ಅಮಂಗ್ ದ ಮೆಂಬರ್ ನೇಷನ್ಸ್ ಇಲ್ಲದೆ ಇರೋದಕ್ಕೆ ನಾವೆಂತ ಕರಿತೀವಿ? ಫ್ರೀ ಟ್ರೇಡ್ ಏರಿಯಾ, ಓಕೆನಾ. ಫ್ರೀ ಟ್ರೇಡ್ ಏರಿಯಾ ಅಂದ್ರೆ ಏನು? ಅಲ್ಲಿ ಏನಿರೋದಿಲ್ಲ ಹೇಳಿ? ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಟ್ರೇಡ್ ಮಾಡೋದಕ್ಕೆ ಬಿಟ್ವೀನ್ ದ ಕಂಟ್ರೀಸ್. ರಿಸ್ಟ್ರಿಕ್ಷನ್ಸ್ ಅಂದ್ರೆ ಏನು? ಟ್ರೇಡ್ ಬ್ಯಾರಿಯರ್ಸ್, ಆ ಟ್ಯಾಕ್ಸ್ ಮತ್ತೆ ಟ್ಯಾರಿಫ್ ಮತ್ತೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅನ್ನ ಹೋಗ್ಲಾಡ್ಸಿರ್ತಾರೆ. ಟ್ಯಾರಿಫ್ಸ್ ಅಂಡ್ ಟ್ರೇಡ್ ಬ್ಯಾರಿಯರ್ಸ್ ಅಮಂಗ್ ದ ಕಂಟ್ರೀಸ್ ಆರ್ ರಿಮೂವ್ ಇದ್ರೆ ಅದನ್ನ ಫ್ರೀ ಟ್ರೇಡ್ ಏರಿಯಾ ಅಂತ ನಾವು ಕರಿತೀವಿ, ಓಕೆನಾ. ಇಲ್ಲಿ ಯಾವುದೇ ರೀತಿಯ ಕಾಮನ್ ಕರೆನ್ಸಿಯನ್ನು ನಾವು ನೋಡೋದಿಲ್ಲ, ಅರ್ಥ ಆಯ್ತಾ? ದೆನ್ ದ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಕಸ್ಟಮ್ಸ್ ಯೂನಿಯನ್, ಓಕೆನಾ. ಕಸ್ಟಮ್ಸ್ ಯೂನಿಯನ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಫ್ರೀ ಟ್ರೇಡ್ ವಿತ್ ದ ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್ಸ್, ಕಾಮನ್ ಕರೆನ್ಸಿ, ಕಂಪ್ಲೀಟ್ ಪೊಲಿಟಿಕಲ್ ಇಂಟಿಗ್ರೇಷನ್. ನೋಡಿ, ಹೈಯೆಸ್ಟ್ ಫಾರ್ಮ್ ಆಫ್ ಕಂಪ್ಲೀಟ್ ಪೊಲಿಟಿಕಲ್ ಇಂಟಿಗ್ರೇಷನ್ ಇರೋದು ಇಕನಾಮಿಕ್ ಯೂನಿಯನ್ ಅಲ್ಲಿ. ಎಲಿಮಿನೇಷನ್ ಆಫ್ ಇಂಪೋರ್ಟ್ಸ್. ನೋಡಿ, ಕಸ್ಟಮ್ಸ್ ಯೂನಿಯನ್ ಅಂತ ಬಂದಾಗ ಫ್ರೀ ಟ್ರೇಡ್ ವಿತ್ ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್, ಇವರಲ್ಲಿ ಕಂಟ್ರಿಗಳ ಮಧ್ಯೆನೂ ಫ್ರೀ ಟ್ರೇಡ್ ಇರುತ್ತೆ. ಅದೇ ರೀತಿ ಈಗ ಈ ಕಸ್ಟಮ್ಸ್ ಯೂನಿಯನ್ ಅಲ್ಲಿ ಇರುವಂತಹ ಎಲ್ಲ ಕಂಟ್ರೀಸ್ ಬೇರೆ ದೇಶದ ಜೊತೆಗೆ ಟ್ರೇಡ್ ಅನ್ನ ಮಾಡುವಾಗ ಒಂದೇ ರೀತಿಯ ಟ್ಯಾಕ್ಸ್ ಪಾಲಿಸಿನ ಹೊಂದಿದ್ದಾರೆ, ಓಕೆನಾ. ಅದನ್ನ ನಾವು ಕಸ್ಟಮ್ಸ್ ಯೂನಿಯನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಯುವರ್ ಹೋಮ್ ವರ್ಕ್? ನಿಮಗೆ ಹೋಮ್ ವರ್ಕ್ ನಾನು ಏನ್ ಕೊಡ್ತಾ ಇದ್ದೀನಿ ಅಂದ್ರೆ, ಇಕನಾಮಿಕ್ ಇಂಟಿಗ್ರೇಷನ್ ಅಲ್ಲಿ ಬರುವಂತಹ ಎಲ್ಲ 5 ಇಂಟಿಗ್ರೇಷನ್ಸ್ ಅನ್ನ ಓದ್ಕೊಳ್ಬೇಕು. ಯಾವ್ಯಾವುದು? ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್, ಫ್ರೀ ಟ್ರೇಡ್ ಏರಿಯಾ, ಕಸ್ಟಮ್ಸ್ ಯೂನಿಯನ್, ಕಾಮನ್ ಮಾರ್ಕೆಟ್, ಇಕನಾಮಿಕ್ ಯೂನಿಯನ್. ಈಗ ಹಿಂದೆ ನಾನು ಕೇಳಿದಂತ ಕ್ವಶನ್ ಯಾವುದು? ಫ್ರೀ ಟ್ರೇಡ್ ಏರಿಯಾ, ಓಕೆನಾ. ಅದೇ ರೀತಿ ಕಸ್ಟಮ್ಸ್ ಯೂನಿಯನ್ ಅಂದ್ರೆ ಏನು? ಅಲ್ಲಿ ತಮ್ಮ ಮಧ್ಯೆ ಒಂದು ಕಾಮನ್ ಇದೆ ನಿಯಮಗಳಿರೋದ್ರ ಜೊತೆಗೆ ಆ ಕಸ್ಟಮ್ಸ್ ಯೂನಿಯನ್ ಅಲ್ಲಿ ಇರುವಂತಹ ಮೆಂಬರ್ ಕಂಟ್ರೀಸ್ ಬೇರೆ ದೇಶದ ಜೊತೆಗೆ ಟ್ರೇಡ್ ಅನ್ನ ಮಾಡುವಾಗ ಒಂದೇ ರೀತಿಯ ಎಕ್ಸ್ಟರ್ನಲ್ ಟ್ಯಾಕ್ಸ್ ಅನ್ನ ಹೊಂದಿರುತ್ತೆ. ದೆನ್ ಕ್ವಶನ್ ನಂಬರ್ 65, regional integration. Okay, regional economic integration increases trade among the member countries. Regional economic integration ಇಂದ ಏನಾಗುತ್ತೆ? ಆ ಮೆಂಬರ್ ಕಂಟ್ರೀಸ್ ಮಧ್ಯೆ ಟ್ರೇಡ್ ಜಾಸ್ತಿ ಆಗುತ್ತೆ, ಕರೆಕ್ಟ್. ಟ್ರೇಡ್ ಬ್ಯಾರಿಯರ್ಸ್ ಅಮಂಗ್ ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್ ಆರ್ ರೆಡ್ಯೂಸ್ಡ್ ಆರ್ ಎಲಿಮಿನೇಟೆಡ್. ಇಕನಾಮಿಕ್ ಇಂಟಿಗ್ರೇಷನ್, ರೀಜನಲ್ ಇಂಟಿಗ್ರೇಷನ್ ಮಾಡೋ ಉದ್ದೇಶ ಏನು? ಅವರ ಮಧ್ಯೆ ಇರುವಂತಹ ರಿಸ್ಟ್ರಿಕ್ಷನ್ಸ್ ನ ರಿಮೂವ್ ಮಾಡೋದು. ಸೊ ಬೋತ್ ಆರ್ ಕರೆಕ್ಟ್ ಅಂಡ್ RA ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ, ಓಕೆನಾ. ಕ್ವಶನ್ ನಂಬರ್ 66 ನೋಡಿ ಇಲ್ಲಿ ಎಲ್ಲ ರೀತಿಯ ಇಕನಾಮಿಕ್ ಇಂಟಿಗ್ರೇಷನ್ಸ್ ಅನ್ನ ಕೊಟ್ಟಿದ್ದಾರೆ, ಮ್ಯಾಚ್ ಮಾಡೋದಿದೆ. ಫ್ರೀ ಟ್ರೇಡ್ ಏರಿಯಾ ಅಂತ ಬಂದಾಗ ಫ್ರೀ ಟ್ರೇಡ್ ಅಮಂಗ್ ದ ಮೆಂಬರ್ ಕಂಟ್ರೀಸ್ ಅನ್ನೋದು ಫಾಲೋ ಮಾಡುತ್ತೆ. ಕಸ್ಟಮ್ಸ್ ಯೂನಿಯನ್ ಏನ್ ಮಾಡುತ್ತೆ ಹೇಳಿ? ಕಸ್ಟಮ್ಸ್ ಯೂನಿಯನ್ ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್ ಅಂದ್ರೆ ಆ ಒಂದು ಗ್ರೂಪ್ ಅಲ್ಲಿ ಇರುವಂತಹ ಕಂಟ್ರೀಸ್ ಬೇರೆ ದೇಶಗಳ ಜೊತೆಗೆ ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್ ಅನ್ನ ಫಾಲೋ ಮಾಡ್ತಾ ಇರುತ್ತೆ. ಕಾಮನ್ ಮಾರ್ಕೆಟ್ ಅಂದ್ರೆ ಏನ್ ಹೇಳಿ? ಕಾಮನ್ ಮಾರ್ಕೆಟ್ ಅಲ್ಲಿ ಫ್ರೀ ಮೂವ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಇದೆ. ಇಕನಾಮಿಕ್ ಯೂನಿಯನ್ ಅಂತ ಬಂದಾಗ ಕಾಮನ್ ಕರೆನ್ಸಿ ಇರುತ್ತೆ, ಓಕೆನಾ. ಸೊ ಎಗೆ ಫ್ರೀ ಟ್ರೇಡ್ ಏರಿಯಾಕ್ಕೆ ಫ್ರೀ ಟ್ರೇಡ್ ಅಮಂಗ್ ದ ಮೆಂಬರ್ ಕಂಟ್ರೀಸ್, ಕಸ್ಟಮ್ಸ್ ಯೂನಿಯನ್ ಅಂತ ಬಂದಾಗ ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್ಸ್, ಕಾಮನ್ ಮಾರ್ಕೆಟ್ ಅಂದ್ರೆ ಫ್ರೀ ಮೂವ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಅಂತ, ಇಕನಾಮಿಕ್ ಯೂನಿಯನ್ ಅಂದ್ರೆ ಕಾಮನ್ ಕರೆನ್ಸಿ ಇರುತ್ತೆ. ಕೊಟ್ಟಿದ್ದೀನಿ ನೋಡಿ, ಎಲ್ಲ ಮ್ಯಾಚ್ ಅನ್ನು ನಾನು ಇಲ್ಲಿ ಕೆಳಗೆ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿದ್ದೀನಿ, ಓಕೆನಾ. ದೆನ್ ಕ್ವಶನ್ ನಂಬರ್ 67, ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಇನ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ ಆಗಿದೆ. ಕಸ್ಟಮ್ಸ್ ಯೂನಿಯನ್ ಇನ್ಕ್ಲೂಡ್ಸ್ ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್ಸ್. ಹೌದಾ? ಕಸ್ಟಮ್ಸ್ ಯೂನಿಯನ್ ಅಂದ್ರೆ ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್ ಅಂದ್ರೆ ಆ ಗ್ರೂಪ್ ಅಲ್ಲಿ ಇರುವಂತಹ ಕಂಟ್ರೀಸ್ ಬೇರೆ ದೇಶಗಳ ಜೊತೆಗೆ ಕಾಮನ್ ಕರೆನ್ಸಿ ಅಲ್ಲ, ಕಾಮನ್ ಟ್ಯಾಕ್ಸ್ ಪಾಲಿಸಿನ ಯೂಸ್ ಮಾಡುತ್ತೆ. ಕಾಮನ್ ಮಾರ್ಕೆಟ್ ಪರ್ಮಿಟ್ಸ್ ಫ್ರೀ ಮೂವ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದ್ರೆ ಕಾಮನ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕಂಟ್ರಿಗಳ ಮಧ್ಯೆ ಫ್ರೀ ಆಗಿ ಮೂವ್ ಆಗುತ್ತೆ. ಇಕನಾಮಿಕ್ ಯೂನಿಯನ್ ಇನ್ವಾಲ್ವ್ಸ್ ಹೈಯರ್ ಲೆವೆಲ್ ಆಫ್ ಇಂಟಿಗ್ರೇಷನ್. ಹೌದಾ? ಇಕನಾಮಿಕ್ ಯೂನಿಯನ್ ಅಂತ ಬಂದಾಗ ಇದು ಒಂದು ಹೈಯೆಸ್ಟ್ ಲೆವೆಲ್ ಆಫ್ ಇಂಟಿಗ್ರೇಷನ್ ಆಗಿದೆ. ನಾನು ಈಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಇಕನಾಮಿಕ್ ಯೂನಿಯನ್ ಅಂತ ಬಂದಾಗ ಫ್ರೀ ಟ್ರೇಡ್ ಅಮಂಗ್ ದ ಮೆಂಬರ್ ಕಂಟ್ರೀಸ್ ಕೂಡ ಇರುತ್ತೆ, ಕಾಮನ್ ಎಕ್ಸ್ಟರ್ನಲ್ ಟ್ಯಾರಿಫ್ ಕೂಡ ಇರುತ್ತೆ,
ಫ್ರೀ ಮೂವ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕೂಡ ಇರುತ್ತೆ, ಕಾಮನ್ ಇಕನಾಮಿಕ್ ಪಾಲಿಸಿ ಇರುತ್ತೆ, ಕಾಮನ್ ಕರೆನ್ಸಿ ಮತ್ತೆ ಸೆಂಟ್ರಲ್ ಅಥಾರಿಟಿ ಕೂಡ ಇರುತ್ತೆ ಇಲ್ಲಿ. ಅರ್ಥ ಆಯ್ತಾ? ದೆನ್ ಮುಂದೆ ಈ ಫ್ರೀ ಟ್ರೇಡ್ ಏರಿಯಾ ಎಲಿಮಿನೇಟ್ಸ್ ಆಲ್ ಗವರ್ಮೆಂಟ್ ಕಂಟ್ರೋಲ್ಸ್. ಇಲ್ಲ, ಫ್ರೀ ಟ್ರೇಡ್ ಏರಿಯಾ ಅಂತ ಬಂದಾಗ ಎಲ್ಲ ಒಂದು ಎಲ್ಲ ಪೊಲಿಟಿಕಲ್ ಅಥವಾ ಗವರ್ಮೆಂಟ್ ಕಂಟ್ರೋಲ್ಸ್ ಅನ್ನೋದು ಹೋಗ್ಲಾಡ್ಸೋದಿಲ್ಲ. ಫ್ರೀ ಟ್ರೇಡ್ ಏರಿಯಾ ಅಂತ ಬಂದಾಗ ರಿಮೂವಲ್ ಆಫ್ ಟ್ಯಾರಿಫ್ಸ್ ಅಂಡ್ ಟ್ರೇಡ್ ಇರುತ್ತೆ. ಆದ್ರೆ ಈಚ್ ಕಂಟ್ರಿ ಕೀಪ್ಸ್ ಇಟ್ ಓನ್ ಟ್ರೇಡ್ ಪಾಲಿಸಿ, ಅದು ತನ್ನದೇ ಆದಂತ ಗವರ್ಮೆಂಟ್ ಕಂಟ್ರೋಲ್ ನ ಇಟ್ಕೊಂಡಿರುತ್ತೆ. ಸೊ ಫೋರ್ತ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿಲ್ಲ. ಫ್ರೀ ಟ್ರೇಡ್ ಏರಿಯಾ ರಿಮೂವ್ಸ್ ದ ಟ್ರೇಡ್ ಬ್ಯಾರಿಯರ್ಸ್ ಅಮಂಗ್ ಬಟ್ ಡಸ್ ನಾಟ್ ಎಲಿಮಿನೇಟ್ ಗವರ್ಮೆಂಟ್ ಕಂಟ್ರೋಲ್. ಟ್ರೇಡ್ ಬ್ಯಾರಿಯರ್ಸ್ ಅನ್ನ ಹೋಗ್ಲಾಡ್ಸೋದು ಅಂದ್ರೆ ಗವರ್ಮೆಂಟಿನ ಕಂಟ್ರೋಲ್ ಅನ್ನೇ ಹೋಗ್ಲಾಡ್ಸೋದು ಅಂತ ಅರ್ಥ ಅಲ್ಲ. ಸೊ ಫೋರ್ತ್ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಇದೆ. ಓಕೆ, ಕ್ವಶನ್ ನಂಬರ್ 68 ನೋಡಿ, ಎಕ್ಸ್ಚೇಂಜ್ ರೇಟ್ಸ್ ಮೇಲಿದೆ. ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂಡ್ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್. ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಏನು? ಎಕ್ಸ್ಚೇಂಜ್ ರೇಟ್ ಇಸ್ ಡಿಟರ್ಮೈನ್ಡ್ ಬೈ ಓನ್ಲಿ ಬೈ ಮಾರ್ಕೆಟ್ ಫೋರ್ಸಸ್ ಅಲ್ಲ. ಎಕ್ಸ್ಚೇಂಜ್ ರೇಟ್ ಇಸ್ ಆಫಿಷಿಯಲಿ ಮೇಂಟೈನ್ಡ್ ಬೈ ಗವರ್ಮೆಂಟ್ ಆಫ್ ಸೆಂಟ್ರಲ್ ಬ್ಯಾಂಕ್. ಫಿಕ್ಸ್ಡ್ ಅಂದ್ರೆ ಏನು? ಗವರ್ಮೆಂಟ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಫಿಕ್ಸ್ ಮಾಡಿರುತ್ತೆ ಎಕ್ಸ್ಚೇಂಜ್ ರೇಟ್ಸ್ ಅನ್ನ. ಓಕೆನಾ? ಮಾರ್ಕೆಟ್ ಫೋರ್ಸಸ್ ಲೈಕ್ ಡಿಮಾಂಡ್ ಅಂಡ್ ಸಪ್ಲೈ ಡಿಸೈಡ್ ಮಾಡಿದ್ರೆ ಅದನ್ನ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಕರೆನ್ಸಿ ವ್ಯಾಲ್ಯೂ ಚೇಂಜಸ್ ಎವ್ರಿ ಅವರ್ ಇಲ್ಲ, ಇದು ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್. ನೋ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಆರ್ ರಿಕ್ವೈರ್ಡ್. ಅಂಡರ್ಸ್ಟುಡ್? ಎಸ್. ದೆನ್ ಕ್ವಶನ್ ನಂಬರ್ 69 ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಬಗ್ಗೆ ಇದೆ ನೋಡಿ. ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂತ ಬಂದಾಗ ಇದನ್ನ ಯಾರು ಡಿಸೈಡ್ ಮಾಡ್ತಾರೆ? ಇನ್ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಎಕ್ಸ್ಚೇಂಜ್ ರೇಟ್ ಇಸ್ ಮೇನ್ಲಿ ಡಿಟರ್ಮೈನ್ಡ್ ಬೈ ಯಾರು ಹೇಳಿ? ಡಿಮಾಂಡ್ ಅಂಡ್ ಸಪ್ಲೈ ಫೋರ್ಸಸ್. ಅಂದ್ರೆ ಮಾರ್ಕೆಟ್ ಫೋರ್ಸಸ್. ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮಾಂಡ್ ಇದೆ, ಸಪ್ಲೈ ಇದೆ, ಅದರ ಮೇಲೆ ರೇಟ್ ಡಿಸೈಡ್ ಆಗ್ತಾ ಇದೆ. ಅರ್ಥ ಆಯ್ತಾ? ಕ್ವಶನ್ ನಂಬರ್ 70 ಮ್ಯಾನೇಜ್ಡ್ ಫ್ಲೋಟಿಂಗ್ ಸಿಸ್ಟಮ್ ಅಂದ್ರೆ ಏನು? ಮ್ಯಾನೇಜ್ಡ್ ಫ್ಲೋಟಿಂಗ್ ಸಿಸ್ಟಮ್ ಅಲ್ಲಿ ಮಾರ್ಕೆಟ್ ಡಿಟರ್ಮೈನ್ಡ್ ಎಕ್ಸ್ಚೇಂಜ್ ರೇಟ್ ವಿತ್ ಒಕೇಶನಲ್ ಸೆಂಟ್ರಲ್ ಬ್ಯಾಂಕ್ ಇಂಟರ್ವೆನ್ಷನ್. ನೋಡಿ, ಫ್ರೀ ಈ ಒಂದು ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಲ್ಲಿ ಏನಾಗುತ್ತೆ ನೋಡಿ, ಫಸ್ಟ್ ಒನ್ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್. ಇದನ್ನ ಯಾರು ಡಿಸೈಡ್ ಮಾಡ್ತಾರೆ? ಆಫಿಷಿಯಲಿ ಗವರ್ಮೆಂಟ್ ಮತ್ತೆ ಸೆಂಟ್ರಲ್ ಬ್ಯಾಂಕ್ ಡಿಸೈಡ್ ಮಾಡುತ್ತೆ. ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಮಾರ್ಕೆಟಿನ ಡಿಮಾಂಡ್ ಅಂಡ್ ಸಪ್ಲೈಗಳು ಡಿಸೈಡ್ ಮಾಡುತ್ತೆ. ಮ್ಯಾನೇಜ್ಡ್ ಫ್ಲೋಟ್ ಅಂದ್ರೆ ಏನು? ಡಿಮಾಂಡ್ ಅಂಡ್ ಸಪ್ಲೈ ಡಿಸೈಡ್ ಮಾಡ್ತಾ ಇರುತ್ತೆ ಎಕ್ಸ್ಚೇಂಜ್ ರೇಟ್ ಅನ್ನ, ಆದ್ರೆ ಸೆಂಟ್ರಲ್ ಬ್ಯಾಂಕ್ ತನ್ನ ಒಂದು ಹಸ್ತಕ್ಷೇಪವನ್ನ ಮಾಡ್ತಾ ಇರುತ್ತೆ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಕ್ವಶನ್ ನಂಬರ್ 71 ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಬಗ್ಗೆ ಇದೆ. ಅಸರ್ಷನ್ ಏನು? ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಫ್ಲಕ್ಚುಯೇಟ್ಸ್ ಕಂಟಿನ್ಯೂಸ್ಲಿ. ಹೌದು, ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಕಂಟಿನ್ಯೂಸ್ಲಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ರೀಸನ್ ಏನಪ್ಪಾ ಅಂದ್ರೆ ಡಿಮಾಂಡ್ ಅಂಡ್ ಸಪ್ಲೈ ಕಂಡೀಷನ್ಸ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇನ್ಫ್ಲೂಯೆನ್ಸ್ ಕರೆನ್ಸಿ ವ್ಯಾಲ್ಯೂಸ್. ಯಾಕಂದ್ರೆ ಡಿಮಾಂಡ್ ಅಂಡ್ ಸಪ್ಲೈ ಈ ಒಂದು ಎಕ್ಸ್ಚೇಂಜ್ ರೇಟ್ ಅನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದ್ರಿಂದ ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ. ಎರಡು ಇಂಡಿಪೆಂಡೆಂಟ್ಲಿ ಕೂಡ ಕರೆಕ್ಟ್ ಆಗಿದೆ, ಹಾಗೆ ಆರ್ ಎ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಓಕೆನಾ? ದಿಸ್ ಇಸ್ ದ ಕರೆಕ್ಟ್. ಇದು ಬೆಸೆಲ್ ಅನಾಲಿಸಿಸ್ ಮೇಲೆ ಇರುವಂತ ಕ್ವಶನ್ ನೋಡಿ. ಈಗ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಿನ ಫ್ಯಾಕ್ಟರ್ಸ್ ಏನಿದೆ ಅವುಗಳನ್ನ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ನಾವು PESTLE ಬೆಸೆಲ್ ಅನಾಲಿಸಿಸ್ ಅಂತ ಕರಿತೀವಿ. ಇದೊಂದು ಟೂಲ್ ಆಗಿದೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಿನ ಒಂದು ಫ್ಯಾಕ್ಟರ್ಸ್ ಏನಿದೆ ಅಥವಾ ಕಂಪೋನೆಂಟ್ಸ್ ಏನಿದೆ ಅವುಗಳನ್ನ ಅನಲೈಸ್ ಮಾಡೋದಕ್ಕೆ. ಓಕೆನಾ? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ PESTLE? ಪೊಲಿಟಿಕಲ್, ಇಕನಾಮಿಕ್, ಸೋಷಿಯಲ್, ಟೆಕ್ನಾಲಜಿಕಲ್. ಓಕೆನಾ? ಪೊಲಿಟಿಕಲ್, ಇಕನಾಮಿಕಲ್, ಸೋಷಿಯಲ್, ಟೆಕ್ನಾಲಜಿಕಲ್ ಅಂಡ್ ಲೀಗಲ್ ಅಂಡ್ ಎನ್ವಿರಾನ್ಮೆಂಟಲ್. ಓಕೆನಾ? ದೀಸ್ ಆರ್ ದ ಫ್ಯಾಕ್ಟರ್ಸ್. ಇವುಗಳನ್ನ ನಾವು ಎಕ್ಸ್ಪ್ಲೈನ್ ಇದು ಏನನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಹೇಳಿ? ಎಕ್ಸ್ಟ್ರಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್. ಸೊ ವಾಟ್ ಯು ಶುಡ್ ನೋ, ಇದರ ಫುಲ್ ಫಾರ್ಮ್ ನಿಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಇದು ಏನನ್ನ ಅನಲೈಸ್ ಮಾಡುತ್ತೆ? ಎಕ್ಸ್ಟರ್ನಲ್ ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಎಕ್ಸ್ಟರ್ನಲ್ ಕೂಡ ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅನ್ನ ಇದು ಅನಲೈಸ್ ಮಾಡುತ್ತೆ. ಓಕೆನಾ? ಕ್ವಶನ್ ನಂಬರ್ 73 ಮಿಸ್ಸಿಂಗ್ ಆಯ್ತು ಅನ್ಸುತ್ತೆ. ಕ್ವಶನ್ ನಂಬರ್ 73 ಬಂದ್ಬಿಟ್ಟು UGC ನೆಟ್ ಕಾಮರ್ಸ್ 18 ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಸ್ಟೇಟ್ಮೆಂಟ್ಸ್ ಇದೆ. Floating exchange rate is determined by market forces. Yes, this statement is correct. Fixed exchange rate requires invention by monetary authority. Howdo? Like central bank and central government. Devaluation means increase in the currency value officially. No. Devaluation ಅಂದ್ರೆ decrease. Okay na? Managed float combines. Managed float ಅಂತ ಬಂದಾಗ ಇದು ಮಾರ್ಕೆಟ್ ಮೆಕ್ಯಾನಿಸಮ್ ಅನ್ನ ಅಂದ್ರೆ ಡಿಮಾಂಡ್ ಮತ್ತು ಸಪ್ಲೈ ನ ಅದೇ ರೀತಿ ಗವರ್ಮೆಂಟ್ ಇಂಟರ್ವೆನ್ಷನ್ ಎರಡನ್ನೂ ಕೂಡ ಒಳಗೊಂಡಿರುತ್ತೆ. ಓಕೆನಾ? 74 we have already covered. 75 ನೋಡಿ, STEEP ಸ್ಟ್ರಿಪ್ ಅನಾಲಿಸಿಸ್ ಅಂತ ಅಥವಾ ಸ್ಟ್ರಿಪ್ ಎರಡು ರೀತಿಯನ್ನ ನಾವು ನೋಡ್ತೀವಿ. ಇದು ಕೂಡ ಯಾವ ಫ್ಯಾಕ್ಟರ್ಸ್ ಅನ್ನ ಅನಲೈಸ್ ಮಾಡುತ್ತೆ ಗೊತ್ತಾ? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅನ್ನ, ಲೈಕ್ ಸೋಷಿಯಲ್, ಟೆಕ್ನಾಲಜಿಕಲ್, ಇಕನಾಮಿಕಲ್, ಎನ್ವಿರಾನ್ಮೆಂಟಲ್ ಅಂಡ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅನ್ನ ಅನಲೈಸ್ ಮಾಡುತ್ತೆ. ಸೊ ದಿಸ್ ಇಸ್ ದ ಕ್ವೆಶನ್. B is the correct answer. Social, technological, economical, environmental and political. ಕ್ವಶನ್ ಕೇಳಿದಾಗ ಪೆಸ್ಟ್ ಅನಾಲಿಸಿಸ್ ಮತ್ತೆ ಸ್ಟ್ರಿಪ್ ಅಥವಾ ಸ್ಟ್ರಿಪ್ ಅನಾಲಿಸಿಸ್ ಅಂತ ಇರುತ್ತೆ. ಸೊ ಈ ಒಂದು ಫ್ಯಾಕ್ಟರ್ಸ್ ಏನ್ ಮಾಡುತ್ತೆ ಹೇಳಿ?
ಎಕ್ಸ್ಟ್ರಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅನ್ನ ಅನಲೈಸ್ ಮಾಡುತ್ತೆ. ಸೊ ಇಲ್ಲಿಗೆ ನಾನು ನಿಮಗೆ 75 ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕವರ್ ಮಾಡ್ಕೊಟ್ಟಿದ್ದೀನಿ. ಫಸ್ಟ್ ಅಂಡ್ ಸೆಕೆಂಡ್ ಪಾರ್ಟ್ ಅಂತ 2 ಪಾರ್ಟ್ಸ್ ಅಲ್ಲಿ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡಿದೀವಿ. ಈಗ ನೀವು ಮಾಡಬೇಕಾಗಿರೋದೇನು, ನಮ್ಮ ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಇರುವಂತಹ ಟೆಸ್ಟ್ ಸೀರೀಸ್ ಅನ್ನ ಅಟೆಂಡ್ ಮಾಡಬೇಕು. ಅದರಲ್ಲಿ ನಿಮಗೆ 500 to 600 ಕ್ವಶನ್ಸ್ ಫ್ರಮ್ ಈಚ್ ಚಾಪ್ಟರ್ ನಾನು ಕೊಡ್ತಾ ಇದ್ದೀನಿ. ಅದರಲ್ಲಿ ನೀವು ಒಂದು ಫಿಕ್ಸ್ಡ್ ಟೈಮ್ ಅಲ್ಲಿ ಅಟೆಂಡ್ ಮಾಡಿದಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದೇ ರೀತಿ ನಿಮಗೆ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಓಕೆನಾ? ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ. ನಮ್ಮ ಆನ್ ಗೋಯಿಂಗ್ ಬ್ಯಾಚ್ಗೂ ಕೂಡ ನೀವು ಜಾಯಿನ್ ಆಗಬಹುದು. ಅದೇ ರೀತಿ ನಮ್ಮ ರೆಕಾರ್ಡೆಡ್ ಕ್ಲಾಸಸ್ ಅನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾಡಿ. ಯಾಕಂದ್ರೆ ಈ ಒಂದು 75 ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಯುವರ್ ನೆಟ್ as well as KSET examination. Okay, now thank you very much. We'll meet in next class.